श्रीमान् वेंकटनाथार्य कवितार्ककेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमामस्मदाचार्यपर्यन्तां वन्दे गुरुपरम्पराम् यो नित्यमच्युतपदाम्बुजयुग्ममुग्मव्यामोहतस्तदितराणि गुणाय मेने अस्मद्गुरोर्भगवतोऽस्य दयैकसिन्धोऽहं रामानुजस्य चरणौ शरणं प्रपद्ये சீரொன்றுதூக்குள் திருவேங்கடமுடையான் பாரன்ன சொன்ன பழமொழியுள் ஓரொன்றுதானே அமையாதோ தாரணையில் வாழ்வார்க்கு வானேரப்போ மனவும் வாழ்வு. ಇವತ್ತು ನಾನೇ ತಗೊಳ್ತೀನಿ ಕ್ಲಾಸು. ಸ್ತೋತ್ರ ತಗೊಳ್ಳೋಣ, ಗೋಪಾಲಿಂಶತಿ ಸ್ತೋತ್ರವನ್ನು ತಗೊಳ್ಳೋಣ. ಹನ್ನೊಂದನೇ ಶ್ಲೋಕ ಅನುಯಾಯಿ ಮನೋಜ್ಞ ವಂಶನಾಲಯ, ಅದಾಯ್ತು, ಅರ್ಥ ಹೇಳಿದೆ ಅದನ್ನ. ಅದರಲ್ಲಿ ಒಂದು 2-3 ಇದರಲ್ಲಿ ಬರುವಂತಹ ವಿಷಯಗಳು, ಅದನ್ನ ಹೇಳೋಣ ಅನ್ಬಿಟ್ಟು ಹೇಳಿ ಮುಗಿಸ್ತು ಅದರಲ್ಲಿ. ಯಾರು ನೋಡಿ, ಯಾರೋ ಮ್ಯೂಟ್ ಮಾಡ್ಕೊಳ್ಳಿ. ಹದಿನಾರನೇ ಶ್ಲೋಕ ಹೇಳ್ತಾ ಇದ್ರು. ಮೂರ್ನಾಲ್ಕು ಜನ ಮ್ಯೂಟ್ ಮಾಡ್ಕೊಂಡಿಲ್ಲ. ಅದರಲ್ಲಿ ಕೆಲವು ಭಾಗವತದಲ್ಲಿ ಬರುವಂತಹ ಕೆಲವು ವಿಷಯಗಳು ಅಲ್ಲಿ ಅವತ್ತು ಸ್ಪರ್ಶಿತ ವಲ್ಲವಿ ವಿಮೋಹೈ ಅನ್ನೋದಕ್ಕೆ ತುಂಬಾ ದೀರ್ಘವಾಗಿ ಒಂದು ಅಧ್ಯಾಯ ಪೂರ್ತಿ ಭಾಗವತದಲ್ಲಿದೆ. ಎಲ್ಲಾ ಶ್ಲೋಕಗಳು 30-40 ಶ್ಲೋಕಗಳಿದೆ. ಎಲ್ಲವನ್ನೂ ಕೆಲವು ಮುಖ್ಯವಾದ ವಿಷಯಗಳನ್ನ ತಿಳ್ಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟಂತು. ಅದೇ ತರ ಆಳ್ವಾರುಗಳು ಎಲ್ಲರೂ ಪೆರಿಯ ಆಳ್ವಾರು ಹೇಳಿದ್ದಾರೆ, ನಮ್ಮ ಆಳ್ವಾರು ಹೇಳಿದ್ದಾರೆ. ಸುಮ್ಮನೆ ಅದನ್ನ ಒಂದೆರಡು ನೋಡ್ಕೊಂಡ್ಬಿಟ್ಟು ಆಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದರಲ್ಲಿ ಎರಡು ಮೂರು ಅಧ್ಯಾಯಗಳು ಈ ರಾಸಲೀಲೆ ಬಗ್ಗೆ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ 31ನೇ ಅಧ್ಯಾಯದಲ್ಲಿ ಬಹಳ ವಿಶೇಷವಾಗಿ ಅದು ಬರುತ್ತೆ. ಇದರಲ್ಲಿ ಏನು ಅಂದ್ರೆ ಈ 31 ಮತ್ತು 35 ಅಧ್ಯಾಯದವರೆಗೆ ಏನಾಗುತ್ತೆ, ಈ ಕೃಷ್ಣ ಏನ್ ಮಾಡ್ತಾನೆ, ಬೆಳಗ್ಗೆ ಸಾಯಂಕಾಲ ಇವ್ರ ರಾಸ ಕ್ರೀಡೆ ಆಡ್ತಾ ಇರ್ತಾನೆ. ರಾತ್ರಿ ಎಲ್ಲ ಇವರು ಆನಂದವಾಗಿ ಕಾಲ ಕಳೀತಾರೆ. ಬೆಳಗ್ಗೆ ಇವನು ತನ್ನ ಕುಲದ ವೃತ್ತಿ ತರ ಹಸು ನಟ್ಕೊಂಡು ಕಾಡಿಗೆ ಹೋಗ್ತಾನೆ. ಮತ್ತೆ ಸಾಯಂಕಾಲದವರೆಗೂ ಬರೋದಿಲ್ಲ. ಇವ್ರಿಗೆ ಬಹಳ ಅದು ಮನಸ್ಸಿಗೆ ಕಷ್ಟವಾಗುತ್ತೆ. ಅವ್ರಿಗೆ ಕೃಷ್ಣನನ್ನ ಎಷ್ಟು ಮಾಡ್ಕೊಂಡಿರ್ತಾರೆ ಅಂದ್ರೆ ಅವನು ಇದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ಅಲ್ಲಿರುವ ಕೋಪ ವೃದ್ಧರವರಿಗೆಲ್ಲ ಅವರು ಏನಿದು ಕೆಲಸ ಮಾಡೋದೆಲ್ಲ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಆವಾಗ ಎಲ್ಲ ಮತ್ತೆ ಯಶೋದೆಗೆ ಅವರೆಲ್ಲ ಬಂದು ದೂರು ನೋಡು, ಇವನ ಮಕ್ಕಳೆಲ್ಲ ನಿನ್ ಮಗನಿಂದಾಗಿ ಎಲ್ಲಾರು ಇದಾಗಿರಂತ. ಆಗ ಯಶೋದ ಕೇಳುವಾಗ ಒಬ್ಬೊಬ್ಬರ ಒಂದೊಂದು ಹೇಳ್ತಾರೆ, ತುಂಬಾ ಚೆನ್ನಾಗಿದೆ, ನಿನ್ನ ಮಗ ಹೇಗೆ, ನಿನ್ನ ಮಗ ಹೇಗೆ ಅಂದ್ಬಿಟ್ಟು ಯಶೋದೆ ಹೇಳ್ತಾರೆ. ಆ ತರ ಇದು ಅವಾಗ ಅದನ್ನ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ಮುಖ್ಯವಾಗಿ ಅವರು ಹೇಳ್ತಾರೆ ಅದಕ್ಕೆ, ಅವನ ಮೊದಲು ಹೇಳ್ತಾರೆ, ಶರದುದಾಶಯೇ ಸಾಧು ಜಾತ
ಸತ್ಸರಸಿ ಸತ್ಸರಸಿಜ ಉದರ ಶ್ರೀಮುಷಾದೃಶ ಸುರತನಾಥ ತೇ ಶುಲ್ಕ ದಾಸಿಕಾ ವರದ ನಿಘ್ನತೋ ನೇಹ ಕಿಂವದ ಅಂದಂದ್ರೆ ಅವನ್ ಹೇಳ್ತಾರೆ, ಅವನ ಕಣ್ಣು ಅವನಿಗೆ ಭೋಗಪತಿ ಅಂದ್ಬಿಟ್ಟು ಅವನಿಗೆ ಇದ್ ಮಾಡ್ತಾನೆ. ಅದಕ್ಕೆ ಅವನಿಗೆ ಸುರನಾಥ ಅಂದ್ರೆ ದೇವತೆಗಳಿಗೆಲ್ಲ ಒಡೆಯ ಅವನು. ಇಲ್ಲಿ ಅವನು ಹೇಳ್ತಾನೆ ಕಡೆಗೆ ಅವನ ಕಣ್ಣು ಒಳ್ಳೆ ಆಗತಾನೆ ಇದು ಸಾಧುಜಾತ ಸರಸಿಜ ಉದದು, ಆಗತಾನೆ ಉದಿಸಿದ ಇದಂತೆ ಅಂತ ಕಾಂತಿಯನ್ನು ಹೊಂದಿರುವ ಕಣ್ಣು ಅದು. ಅದಕ್ಕೆ ಆ ಕಣ್ಣು ನೋಟ ಅಂತ ಮಾಡಿದ ಕಡೆಗೆ ಅದರಿಗೆ ಅಶುಲ್ಕ ದಾಸಿಕಾಹ, ನಾವೆಲ್ಲ ತಮ್ಮನ್ನೇ ಹೇಳ್ಕೊತಾರೆ ಅಶುಲ್ಕ ಅಂದ್ರೆ ನಮ್ಗೇನ್ ಬೆಲೆ ಇಲ್ಲ ಅಂತ. ಶುಲ್ಕ ಅಂತ ಇದು ಅಶುಲ್ಕ ಅಂದ್ರೆ ಅಂದ್ರೆ ಯಾವುದಕ್ಕೂ ಬೇರೆ ಬೆಲೆ ಇಲ್ಲದಂತಹ ನಾವು ಕಡೆಗೆ ನನಗೆ ನಿಘ್ನತಃ ನಿನ್ನ ಕಣ್ಣು ನಮ್ಮನ್ನ ಕೊಲ್ತಾ ಇದೆ ಅನ್ಬಿಟ್ಟು ಅಂತ, ಇದು ನಿನಗೆ ವಧೆನೇ ಸಮ ಆಗೋದಲ್ಲ ಅಂತ ಅವನ ಪ್ರಶ್ನೆ ಮಾಡ್ತಾರೆ. ನೀನ್ ನಮ್ಮನ್ನ ಹೇಗೆ ಕೊಲ್ತಾ ಇದೆಯಲ್ಲ, ನಿನಗೆ ವಧೆ ಮಾಡಿದ ಪಾಪ ದೋಷ ನೀನು ಬರೋದಿಲ್ವಾ ಅಂದ್ಬಿಟ್ಟು ಅಲ್ಲಿ ಬಹಳ ಬಹಳ ಇದು ಮಾಡ್ತಾರೆ. ಇದಕ್ಕೆ ಯೋಗಿಕವಾದ ಅರ್ಥ ಬೇರೆ ಇದೆ, ಅದನ್ನ ನಾವು ಇದನ್ನ ಹೇಳುವಾಗ ನೋಡ್ಕೊಳ್ಳೋಣ. ಭಾಗವತ ಹೇಳುವಾಗ ಯೋಗಿಕವಾದ ಅರ್ಥ ಬೇರೆ ಇದೆ ಶ್ಲೋಕಕ್ಕೆಲ್ಲವೇ, ಆವಾಗ ನೋಡ್ಕೊಳ್ಳೋಣ. ಇದರಲ್ಲಿ ಕಡೆಗೆ ಅದರ ಹೇಳ್ತಾರೆ ಕಡೆಗೆ ಅವನ ಕೇಳ್ಕೊತಾರೆ, ವಿರಜಿತಾ ಭಯಂ ವೃಷ್ಣಿಧುರ್ಯ ತೇ ಶರಣ ಮೀಯುಷಾಂ ಸಂಸ್ಕೃತೇರ್ ಭಯಾತೆ ಕರಸೋರುಹಂ ಕಾಂತ ಕಾಮದಂ ಶಿರಸಿ ದೇಹಿ ನಶ್ರೀಕ ಕರಗ್ರಹಂ. ಅಂದ್ರೆ ಇಲ್ಲಿ ಅವ್ರಿಗೆ ಹೇಳ್ತಾರೆ ವಿಷ್ಣು ಧುರ್ಯ ಅಂತಾರೆ, ಅಂದ್ರೆ ವಿಷ್ಣುಯಲ್ಲಿ ಶ್ರೇಷ್ಠನಾದವನೇ ಅನ್ಬಿಟ್ಟು ಅಂತ. ಅದಕ್ಕೆ ಕಡೆಗೆ ಅವರು ನೀನು ಭಗವಂತನ್ ಹೇಳ್ತಾ ಅದಕ್ಕೆ ಸಂಸ್ಕೃತೆ ಭಯಾತ್ ಅಂತಂದ್ರೆ ಈ ಲೋಕದಲ್ಲಿ ಈ ಸಂಸ್ಕೃತ ಅಂದ್ರೆ ಸಗುಂ ಸರತಿ ಸಂಸಾರ ಪ್ರತಿ ಇದು ನಡೀತಾನೆ ಚಲಿಸ್ತಾನೆ ಇರುತ್ತೆ ಅದು. ಅದಕ್ಕೆ ಅಂತರನ್ನ ಈಯುಷ ಅಂತ ಹೇಳ್ತಾರೆ, ಅಂದ್ರೆ ಶರಣಂ ಈಯುಷ ಅಂತ ಶರಣ ಹೊಂದಿದವರಿಗೆ ಹೇಳ್ತಾ. ಅದಕ್ಕೆ ನೀನು ವಿರಚಿತ ಅಭಯಂ, ಅವರಿಗೆ ಅಭಯವನ್ನು ಕೊಡ್ತೀಯಲ್ಲ ನೀನು. ಅಷ್ಟೇ ಅಲ್ಲ, ಕಾಮದಂ ಅವರ ಕೇಳಿದ್ದೆಲ್ಲವನ್ನೂ ಕೊಡ್ತೀಯಲ್ಲ, ಅದು ಶ್ರೀಕರಗ್ರಹಂ ಲಕ್ಷ್ಮಿ ಬೇರೆ ನೀನ್ ಕೈ ಹಿಡ್ಕೊಂಡಿದೆಯಲ್ಲ, ಅದರಿಂದ ನಿನ್ನ ಕರಸೋರುಹಂ ಅಂದ್ರೆ ನಿನ್ನ ನಿನ್ನ ಕಮಲಗಳನ್ನ ನಮಃ ಶಿರಸಿ ದೇಹಿ ನಮ್ಮ ತಲೆಯಲ್ಲಿ ಇಡು ಅನ್ಬಿಟ್ಟು ಅಂತ ಇಲ್ಲಿ ಕೇಳ್ಕೊಳ್ತಾರೆ. ನಿನ್ನ ಭಗವಂತನ ಕೇಳ್ಕೊಳ್ತಾರೆ, ಸ್ಪರ್ಶಕ್ಕೆ ಆಸೆ ಪಡ್ತಾರೆ. ಸ್ಪರ್ಶಿತ ವಲ್ಲಭಿ ವಿಮೋಹೈ ಅಂತ ಇವರು ಇಲ್ಲಿ ಎಲ್ಲರೂ ಸಹ ಅವನ ಸ್ಪರ್ಶಕ್ಕೆ ಎಲ್ಲರೂ ಸಹ ಆಸ್ತ ಮಾಡ್ತಾರೆ. ಇಲ್ಲಿ ಮುಂದೆ ಬರುತ್ತೆ ಹಸುಗಳು ಅಷ್ಟೇ, ಚೇತನ ಅಚೇತನ ವಸ್ತುಗಳು, ಹಸುಗಳು ಸಹ ಅದೇ ತರುವಂತೆ. ಕಾಡು ಹೋದ ಅಂದ್ರೆ ಗಿಡ ಮರ ಬಳ್ಳಿಗಳೆಲ್ಲವೇ ಆ ಭಗವಂತನ ಸಂಶ್ಲೇಷವನ್ನ ಬಯಸುತ್ತೆ ಅಂದ್ಬಿಟ್ಟು ತುಂಬಾ ಶ್ಲೋಕಗಳು ಅದೇ ತರ ಬರುತ್ತೆ. ಅದಕ್ಕೆ ಅವಾಗ ಅದನ್ನ ಹೇಳ್ತಾರೆ. ಅದಕ್ಕೆ ಕರೆ ಹೇಳ್ತಾರೆ, ಇವರೆಲ್ಲ ಕೃಷ್ಣ ಹೊರಟೋಗಿದಾನಲ್ಲ ಆ ಆರ್ತದಿಂದ ಹೇಳೋದು. ವ್ರಜ ಜನಾರ್ತಿ ಹನ್ನೆ ವೀರಜೋಷಿತ ನಿಜ ಜನ ಸ್ಮಯಧ್ವಂಸನ ಸ್ಥಿಮಿತ ಭಜಸಕೆ ಭವತ್ ಕಿಂಕರಿ ಸ್ಮನೋ ಜಲರುಹಾನನಂ ಚಾರು ದರ್ಶಯ ಅಂತಂದ್ರೆ ವ್ರಜ ಜನಾರ್ತಿ ಹನ್ನೆ ಅಂತಂದ್ರೆ ಆರ್ತಿ ಅಂದ್ರೆ ನಮ್ಮ ಗೋಳು ಅಂತ ಕಷ್ಟಗಳನ್ನ ಇವನು ನಾರ್ತಿ ಹನ್ನೆ ನಮ್ಮ ಕಷ್ಟಗಳನ್ನೆಲ್ಲ ಅಂದ್ರೆ ಇವ್ರಿಗಿರುವಂತಹ ದುಃಖವನ್ನ ಹೋಗ್ಲಾಡ್ಸಿದಾನೆ. ಆರ್ತಿ ಹನ್ ಅಂದ್ರೆ ಕಷ್ಟಗಳು ನೋಡ್ಸಾನೆ. ವ್ರಜಕ್ಕೆ ತಗೊಂಡ ಅಂದ್ರೆ ವ್ರಜದಲ್ಲಿ ಅನೇಕ ಮಾಡಿದಾನಲ್ಲ, ಆಮೇಲೆ ಇದನ್ನ ಬೆಟ್ಟವನ್ನ ತೆಗೆದು ಕಲ್ಮಾರಿ ಕಾತು ಅಂತ ಹೇಳಿದಾಗೆ, ಮತ್ತೆ ಅನೇಕ ಶಗಟಾಸುರ ಇವರು ಧೇನುಕಾಸುರ ಎಲ್ಲ, ಆಮೇಲೆ ಕಾಳಿಯ ಎಲ್ಲವನ್ನೂ ಮಾಡಿದಾನ. ಅದರಿಂದ ವ್ರಜ ಜನಾರ್ತಿ ಹನ್ನೆ ನಮ್ಮ ಕಷ್ಟಗಳೆಲ್ಲ ನೀ ಹೊಡ್ಸಿದ್ಯಾ ನೀನು. ಅದಾದ್ರೆ ಕಡೆಗೆ ನಿನ್ಗೆ ನಿಜ ಜನ ಸ್ಮಯ ಧ್ವಂಸನ ಸ್ಮಿತ, ಕಡೆಗೆ ನಮ್ಮಂತ ಅವರ ಯಾವಾಗ ಹೇಳ್ತಾರೆ ಅವರು ಕನ್ಯರಾಗಿರೋದ್ರಿಂದ ಒಂಥರ ಅವರಿಗೆ ಗರ್ಭ ಇದ್ದೇ ಇರುತ್ತೆ. ನಮ್ಮ ಗರ್ಭವನ್ನು ಸಹ ನಿನ್ನ ಒಂದು ಕಿರುನಗೆಯಿಂದ ನಿನ್ನ ನಿಜ ಅದರಿಂದ ಸ್ಮಯ ಅಂದ್ರೆ ಕಿರುನಗೆ, ಅದರಿಂದ ನಮ್ಮ ಗರ್ವವನ್ನು ಸಹ ನಾಶ ಮಾಡಿದವನಾಗಿದ್ಯಾ ನೀನು. ಸಖೆ ಅಂತ ಹೇಳ್ತಾರೆ, ಮಿತ್ರ ಅಂತ ಹೇಳ್ತಾರೆ. ಭವತ್ ಕಿಂಕರೀಹಿ ನಹ ನಾವು ನಿನಗೆ ದಾಸಿಯರಾಗಿದ್ದೀವಿ. ಅದರಿಂದ ಭಜ ಅಂತ ಹೇಳ, ಭಜ ಅಂದ್ರೆ ಹಾಡು ಅಂತಲ್ಲ, ನಮ್ಮನ್ನ ಹೊಂದುವಂತ ಸೇವೆ ಅಂತ. ಭಜ ಸೇವಾಯಂ ಅಂತ ನಮ್ಮನ್ನ ನಮ್ಗೆ ಸೇವೆಗೆ ಅವಕಾಶ ಕೊಡು ನಮ್ಮ ಜೊತೆ. ಚಾರು ಜಲರುಹಾನನಂ ನಿನ್ನ ಮುಖ ಅಂತೂ ಇದು ಅಂದ್ರೆ ನಿನ್ನ ಮುಖ ಕಮಲವನ್ನು ಅದು ಚಾರು ಅಂದ್ರೆ ಸುಂದರವಾದ ಮುಖ ಕಮಲವನ್ನ ಅದಿಗೂ
ಯೋಷಿತಾಂ ದರ್ಶಯ. ಯೋಷಿತಾಂ ಅಂದ್ರೆ ವಜಸ್ತ್ರೀಯಾದ ನಮಗೆ ಅದನ್ನ ನೀನು ತೋರಿಸು ಅಂದ್ಬಿಟ್ಟು ಹೇಳ್ತಾರೆ. ಈ ತರ ಅನೇಕ ಅದನ್ನ ಹೇಳ್ಕೊಂಡು ಬರ್ತಾರೆ ಕಡೆಗೆ ಇನ್ನ 35ನೇ ಇದರಲ್ಲಂತೂ ಅವಾಗ ಅವ್ರು ಬಂದು ಅವನ್ನ ಹೇಳ್ತಾರೆ ಕಡೆಗೆ. ಇವಳು ಕೇಳ್ತಾಳೆ ಇದಕ್ಕೆ, ಯಾರೋ ಯಶೋದೆ ಬಂದು ಯಶೋದೆ ಹತ್ರ ಇವರು ದೂರನ್ನ ಕೊಡುವಾಗ, ದೂರಲ್ಲ ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾರೆ. ಅವನು ಏನ್ ಮಾಡ್ದ ನನ್ ಮಗ, ನಿಮ್ಮ ತಾಯಿಯರೆಲ್ಲ ಬಂದ್ ಇದ್ ಮಾಡ್ತಾ ಇರಲ್ಲ, ದೂರ ಕೊಡ್ತಾ ಇದಾರಲ್ಲ ಅನ್ನುವಾಗ ಆವಾಗ ಅದನ್ನ ಹೇಳ್ತಾರೆ ಕಡೆಗೆ. ಅವ್ರು ಹೇಳ್ತಾ ಇದಕ್ಕೆ, ವಾಮ ಬಾಹು ಕೃತ ವಾಮ ಕಪೋಲೋಂ ವಲ್ಗಿತ ಭ್ರೂರ ಧರಾಪೀತ ವೇಣುಂ ಕೋಮಲಾಂಗುಳಿಭಿ ರಾಷ್ಟ್ರಿತ ಮಾರ್ಗಂ ಗೋಪ್ಯ ಈರಯತಿ ಯತ್ರ ಮುಕುಂದಃ. ಕಡೆಗೆ ಅವ ಹೇಳ್ತಾಳೆ, ಮಮ ಬಾಹು ಕೃತವಾಮ ಕಪೋಲಃ. ಕಡೆಗೆ ಇವರು ಇದು ತಮ್ಮಲ್ಲಿ ಮಾತಾಡ್ಕೊಳ್ಳುವಂತದ್ದು, ತಮ್ಮ ಸಖಿಯರು ಮಾತಾಡ್ಕೊಳ್ತಾರೆ. ಪ್ರತಿಯೊಬ್ಬರು ಇಲ್ಲಿ ಎಲ್ಲರಿಗೂ ಸಹ ಒಂದು ಈ ದರ್ಶನ ಸಮಾಕಾರವಾದ ಅನುಭವ ಇಲ್ಲಿ. ಅಂದ್ರೆ ಪ್ರತಿಯೊಬ್ಬರಿಗೂ ಏನ್ ತಿಳ್ಕೊತಾರೆ, ನನ್ನೊಬ್ಬನ ಜೊತೆಯಲ್ಲೇ ಇದ್ದಾನೆ ಕೃಷ್ಣ, ಇನ್ನೊಬ್ಬ ಸಖಿಯ ಜೊತೆ ಇಲ್ಲ ಅನ್ಬಿಟ್ಟು ಅವತಾರ ಅಂದ್ಕೊಳ್ತಾರೆ ಇವರು. ಅವಳಿಗೆ ಹೇಳ್ತಾಳೆ, ನಾನು ಈ ತರ ಅವಳು ಇದನ್ನ ಹೇಳ್ತಾಳೆ. ಅದು ಚೆನ್ನಾಗಿದೆ. ಕೃತ ವಾಮ ಕಪೋಲಃ, ನನ್ನ ಎಡದ ತೋಳಿನ ಮೇಲೆ ತನ್ನ ಕಪಾಲವನ್ನ ಇಟ್ಟು ಕೃಷ್ಣ ಇಟ್ಟಿದ್ದಾನಂತ ಹೇಳ್ತಾಳದು. ವಲ್ಗಿತ ಭ್ರೂಹು, ಅವನು ಹುಬ್ಬನ್ನ ಮೇಲೆ ಕೆಳಗಡೆ ಮಾಡ್ತಾನಂತೆ. ಅದಕ್ಕೆ ಅವನು ಮುಕುಂದ, ಅಲ್ಲಿ ಮುಕುಂದ ಮೋಕ್ಷವನ್ನು ಕೊಡೋದು ಮುಕುಂದ ಅವನು. ಕಡೆಗೆ ಎತ್ರ ಅಂದ್ರೆ ಯಾವ ಜಾಗದಲ್ಲಿ, ಕೋಮಲಾಂಗ್ ಅಂಗುಳಿಬಿಹಿ, ಅದನ್ನ ಕೋಮಲವಾದ ಅಂಗುಳಿಗಳಿದೆಯಲ್ಲ ಅದರಿಂದ ಬೆರಳುಗಳಿಂದ ಆಷ್ಟಿತ ಮಾರ್ಗಂ, ಅವನು ತನ್ನ ಕೊಳಲನ್ನ ಊರ್ತವಾಗ ನಾದ ಹೊರಡಿಸ್ತಾನಲ್ಲ, ತನ್ನ ಬೆರಳನ್ನ ಅದರಲ್ಲಿರುವ ವೇಣುವಿನ ತೂತಿನಲ್ಲಿಟ್ಟು ಆಶ್ರಿತ ಮಾರ್ಗಂ ಅವಲಂಬಿಸಲ್ಪಟ್ಟದ್ದು. ಅವನ ಸ್ವರ ಏನಾಗುತ್ತೆ, ಯಾವ ಇದರಲ್ಲಿ ಅದು 7, 6, 7 ಈ ತರ ಇರುತ್ತೆ, ಅನೇಕ ಅದರಲ್ಲಿ ತೂತುಗಳಿರುತ್ತೆ. ಅಲ್ಲಿ ಬೆಳೆಗಳಿರ್ತಾವಾಗ ಸಪ್ತ ಸ್ವರಗಳು ಹೊರಡುತ್ತೆ ಅದರಲ್ಲಿ. ಆ ತೂತುಗಳಲ್ಲಿ ಅದರಾರ್ಪಿತ ವೇಣು, ತನ್ನ ತುಟಿಯ ಮೇಲೆ ಇಟ್ಕೊಂಡು ಅಂತ ಅರ್ಪಿತವಾದ ವೇಣನ್ನಲ್ಲಿಟ್ಟು ಈರಯತಿ ನುಡಿಸ್ತಾ ಇದ್ದಾನೆ ಅನ್ಬಿಟ್ಟು ಒಬ್ಳು ಹೇಳ್ತಾಳೆ, ನನ್ನ ಎಡ ತೋಳಿನ ಮೇಲೆ ತಲೆಯನ್ನಿಟ್ಟು ವೇಣುವನ್ನ ಓದ್ತಾನೆ ಇದ್ದಾನಂತೆ, ತಲೆ ಇಟ್ಕೊಂಡಿದ್ದಾನೆ ಅನ್ಬಿಟ್ಟು. ಇದೇ ಅನುಭವ ಎಲ್ಲಾರ್ಗು. ಅವ್ರು ನನಗೂ ಅದೇ ತರ ಮಾಡಿದ್ದಾನೆ ಅಂತಾನೆ. ಒಬ್ಳು ಎಡೆ ನನಗೆ ಬಲಗೆ ಅಂತಾಳೆ, ನನ್ನ ಬಲ ತೋಳಿನಲ್ಲಿ ಮಾಡ್ದ ಅಂತಾಳೆ. ಒಬ್ಬ ನನ್ನನ್ನು ಅಪ್ಕೊಂಡು ಅಪ್ಕೊಂಡಿದ್ದ, ಹಾಗೆ ವೇಣುವನ್ನ ಒಬ್ಬೊಬ್ಬರು ಈ ತರ ಹೇಳ್ಕೊಂಡು ಹೋಗ್ತಾರೆ. ಒಬ್ರು ಅನುಭವ ಇನ್ನೊಬ್ರಿಗಿಲ್ಲ, ಅದವರು ಗೊತ್ತಾಗೋದಿಲ್ಲ ಅವ್ರಿಗೆ. ಆಮೇಲೆ ವ್ಯೋಮಯಾನ ವನಿತಾ ಸಹ ಸಿದ್ಧೈರ್ ವಿಸ್ಮಿತಾಸ್ತದುಪಧಾರ್ಯ ಸಲಜ್ಜಾ ಕಾಮಮಾರ್ಗಣ ಸಮರ್ಪಿತ ಚಿತ್ತಾ ಕಲ್ಮಷಂ ಯುಯುರು ಅಪಸ್ಮೃತ ನೀವ್ಯ. ಕಡೆಗೆ ಇವನ ವೇಣುಗಾನ ಎಷ್ಟು ಸುಶ್ರಾವ್ಯ ಆಗುತ್ತೆ ಅಂದ್ರೆ, ವ್ಯೋಮಯಾನ ವನಿತಾ, ಆಕಾಶದಲ್ಲಿ ಚರಿಸುವಂತ ವನಿತೆ ಸ್ತ್ರೀಯರು, ಅಲ್ಲಿರುವಂತಹ ಗಂಧರ್ವರಲ್ಲಿ ಅಪ್ಸರೆಯಾಗ್ಲಿ ಅವರು ಸಹ, ಅವರು ಸಿದ್ಧೈ ಸಹ, ಇವರು ವನಿತೆಯರು, ಅವರ ಸ್ತ್ರೀಯರು, ಅವರ ಚಾಪಲ್ಯದಿಂದ ಅಂದ್ಬಿಡ್ದು. ಸಿದ್ಧೈ ಸಹ, ಸಿದ್ಧರು ಸಹ. ಹೇಗೆ ರಾಮನಿಗೆ ದಂಡಕಾರಣ್ಯದಲ್ಲಿ ಹೋದಾಗ ಋಷಿಗಳು ಅವನ ಮೋಹನ ನೋಡಿ ತಾವು ಸಹ ಹೇಳ್ತಾರೆ, ಸ್ತ್ರೀ ಭಾವಂ ಯಯು ಅಂದ್ಬಿಟ್ಟು, ಅವರು ಸಹ ಸ್ತ್ರೀ ಭಾವ ಬಂದ್ಬಿಡ್ತು ಅವ್ರಿಗೆ ಅನ್ಬಿಟ್ಟು ಅಂತ. ಆತರ ಸಿದ್ಧೈ ಸಹ ಅವರು ತತ್ತಂದ ಆ ವೇಣುಗಾನವನ್ನ ಉಪಧಾರ್ಯ ಕೇಳ್ಬಿಟ್ಟು ವಿಸ್ಮಿತಾಹ, ಅತ್ಯಂತ ಆಶ್ಚರ್ಯ, ಇದು ಗೋಪಿ ಹೇಳ್ತಾರೆ ಅವರಿಗೆ ಅತ್ಯಂತ ಆಶ್ಚರ್ಯ ಪಡ್ತಾರಂತೆ. ಅಷ್ಟೇ ಅಲ್ಲ, ಸಲಜ್ಜಾಹ, ಅವ್ರಿಗೆ ನಾಚಿಕೆ ಬಂದಂತೆ, ಛೇ ಇದು ಎಂತಹ ಇದು ಭೂಮಿಯಲ್ಲಿರುವ ಅವ್ರಿಗೆ ಸಿಗ್ತಾ ಇದೆ, ನಮ್ಗೆ ಅನುಭವ ಭೋಗ ಇಲ್ವಲ್ಲ ಅಂತ ನಾಚಿದವರಾಗಿ ಕಾಮ ಮಾರ್ಗಣ ಸಮರ್ಪಿತ ಚಿತ್ತ. ಅದರಿಂದ ಏನಾಗುತ್ತೆ, ಇಲ್ಲಿ ಇವರು ಆಡುವಂತಹ ಇವರು ಅವ್ರ ಜೊತೆ ನೃತ್ಯವನ್ನ ಗಾನವನ್ನ ಇವನು ಅವರು ಮಾಡುವಂತ ಇದೆಲ್ಲವೂ ಸಹ ನೋಡಿ ಅವ್ರಿಗೆ ಏನಾಗುತ್ತಂತೆ, ಅವ್ರಿಗೆ ಮನ್ಮಥನ ಬಾಣದಿಂದ ಅವ್ರಿಗೂ ಹೃದಯ ಪೀಡಿಸುತ್ತಂತೆ, ಅವ್ರಿಗೆ ಅದರಿಂದ ಲಜ್ಜರಾಗ್ತಾರಂತೆ ಅವ್ರಿಗೆ ಅಪಸ್ಕೃತ ನೀವ್ಯ. ಕಡೆಗೆ ಅವರ ಮಾತಾಡುವಾಗ ತಲೆ ಗಂಟು ಅವ್ರಿಗೆ ತಲೆ ಬಿಚ್ಚೋದು ಗೊತ್ತಾಗೋದಿಲ್ಲ. ಅಪಸ್ಕೃತ ನೀವ್ಯ, ಆ ಉಡಿಗಂಟು ಇರ್ತಲ್ಲ ಅದು ಸಹ ಬಿಚ್ಕೊಂಡ್ರು ಸಹ ಅವ್ರಿಗೆ ಅದು ಜ್ಞಾನವೇ ಇಲ್ಲ. ತಲೆ ಮಾಡ್ತಾ ಆಡ್ಬೇಕಾದ್ರೆ ತಲೆ ಗಂಟು ಬಿಚ್ಚೋಗುತ್ತೆ, ಅದು ಸಹ ಅವ್ರಿಗೆ. ಆಮೇಲೆ ಕಲ್ಮಷಂ ಯಯುಹು, ಇಲ್ಲಿ ಕಲ್ಮಷ ಅಂದ್ರೆ ಮೋಹ ಅಂತ ಹೋಗ್ಬೇಕು, ಇದು ದೋಷ ಅಂತ ಹೋಗ್ಬಾರ್ದು. ಕಲ್ಮಷಂ ಯಯುಹು, ಅವರು ಸಹ
ಅಂದ್ರೆ ನಿನ್ನ ಮಗ ಅಲ್ಲಿರುವಂತಹ ಸ್ತ್ರೀಯರನ್ನೇ ಈ ತರ ಮೋಹಕ್ಕೆ ಒಳಗಾಡ್ತಾನೆ, ನಮ್ಮನ್ನ ಕೇಳ್ಬೇಕಾ, ನಮ್ಮನ್ನು ಸಹ ಮೋಹಕ್ಕೆ ಒಳಗಾಡ್ ಮಾಡ್ತಾನೆ ಅನ್ಬಿಟ್ಟು ಅಂತ. ಹಂತ ಚಿತ್ರ ಮಬಲಾಹ ಶೃಣುತೇದಂ ಹಾರಹಾಸ ಉರಸಿ ಸ್ಥಿತ ವಿದ್ಯುತೆ ನಂದಸೂನು ರಯಮಾರ್ತ ಜನಾನಾಂ ನರ್ಮದೋಯರ್ಹಿ ಕೂಜಿತ ವೇಣು ಅಂದ್ಬಿಟ್ಟು ಕಡೆಗೆ ಇದನ್ನ ಹೇಳ್ತಾರೆ. ಇದಕ್ಕೆ ಬರೀ ತುಂಬಾ ಇದು ಅರ್ಥ ಮಾತ್ರ ಹೇಳ್ತಾನೆ. ಇದನ್ನ ಹೇಳ್ತಾರೆ ಅದಕ್ಕೆ ಅವನು ಹೋಗ್ಬೇಕಾದ ಅಂದ್ರೆ ಇದನ್ನ ಕೇಳುವ ಅಂತ ಅಂದ್ರೆ ಅವಾಗ ಆ ಪೀಡಿತಾದ ಜನಗಳಿಗೆ ಇದು ಸುಖವನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಇದು ಮುಂದೆನೇ ಇರ್ತಾರೆ. ಬೃಂದಶೋಂ ವ್ರಜವೃಷ ಮೃಗ ಗಾವ, ಬೃಂದಾವನದಲ್ಲಿರುವಂತಹ ವ್ರಜ ವೃಷಾಹ ಅಲ್ಲಿರುವಂತಹ ಎತ್ತುಗಳು, ಮೃಗಗಳು, ಗಾವಹ ಹಸುಗಳು, ವೇಣುವಾದ್ಯ ಹೃತಚೇತಸ ಆರಾತ್ ಇವನ ವೇಣುವಾದ್ಯದಿಂದ ಮನಸ್ಸನ್ನ ಕಳ್ಕೊಂಡ್ಬಿಟ್ವಂತೆ, ಹೃತಚೇತಸವಾಗ್ಬಿಟ್ವಂತೆ, ಎಲ್ಲವೂ ಕೃಷ್ಣನೇ ನೋಡ್ತಾ ನಿಂತ್ಕೊಂಡ್ಬಿಟ್ವಂತೆ. ಅವನ ವೇಣುವಾದನ ಅಷ್ಟು ಅದ್ಭುತವಾಗಿತ್ತು. ಆಮೇಲೆ ದಂತದಷ್ಟ ಕಬಲ ಧಿತಕರ್ಣ ನಿಡ್ಡಿತ ಲಿಖಿತ ಚಿತ್ರ ವಿವಾಸನ್ನೇ ಕಡವು ಎಷ್ಟು ಇದಾಗಿತ್ತು ಅಂದ್ರೆ, ಹಸುಗಳು ಅದ್ಭುತವಾದ ಕಲ್ಪನೆ ಇಲ್ಲಿ. ಹಸುಗಳು ಹುಲ್ಲನ್ ಬಾಯಲ್ಲಿ ಕಚ್ಕೊಂಡ್ಬಿಟ್ಟಿದಂತೆ. ಅದ್ ಮೇಯ್ಬೇಕಾದ್ರೆ ಅಗತ್ ನುಂಗ್ಬೇಕಲ್ಲ, ಅಗಿಯಕ್ಕಾಗ್ತಾ ಇಲ್ಲ. ಅದಕ್ಕೆ ದಂತದಷ್ಟ ಕಬಲ, ಆ ದಂತದಲ್ಲಿ ಕಬಲವನ್ನ ತಗೊಂಡಿದೆ, ಆದ್ರೆ ಅದನ್ನ ಅಗದು ತಿನ್ನೋದಕ್ಕೂ ಮನಸ್ಸಿಲ್ಲ ಅದಕ್ಕೆ. ಹಾಗೆ ಅದು ಹುಲ್ಲು ಬಾಯಿನಲ್ಲಿ ಹಾಗೆ ಇದೆ, ಕೃಷ್ಣನ ವೇಣುಗಾನವನ್ನೇ ಕೇಳ್ತಾ ಇರ್ತಂತೆ. ಆಮೇಲೆ ಧೃತಕರ್ಣ, ಇನ್ನು ಕೆಲವು ಕೇಳ್ತಾ ನಿದ್ರಿತ ಬಬೂವು, ಕೆಲವು ಹಾಗೆ ನಿದ್ದೆ ಮಾಡ್ಬಿಡ್ತಂತೆ ಅವನ ವೇಣುಗಾನದಿಂದ. ಬಾಯಲ್ಲಿ ಹುಲ್ಲಿದೆ, ಕೆಲವು ಹಾಗೆ ನಿದ್ದೆನೂ ಮಾಡ್ಬಿಡ್ತಂತೆ. ಅದಕ್ಕೆ ಲಿಖಿತ ಚಿತ್ರ ನಿವಾಸನ್ನೇ ಕಡೆಗೆ ಅವು ಯಾವ ತರ ಇತ್ತು ಅಂದ್ರೆ ಅಂದ್ರೆ ಸ್ಟಿಲ್ ಅಂತಾರಲ್ಲ, ಏನು ಇಲ್ದರೆ ಲಿಖಿತ ಚಿತ್ರ ನಿವಾಸನ್ನೇ ಯಾರೋ ಒಂದು ಗೋಡೆ ಮೇಲೆ ಚಿತ್ರವನ್ನು ಬರೆದಿದ್ದಾರೋ ಅಂತ. ಯಾಕೆಂದ್ರೆ ಹಸುಗಳು ಅಂದ್ರೆ ಬಾಲ ಆಡ್ಸೋದು ಮಾಡೋದು, ತಲೆ ಆಡ್ಸೋದು ಇರ್ತಲ್ಲ, ಏನೂ ಇಲ್ಲ, ಹಾಗೇ ನಿಂತ್ಕೊಂಡಿರ್ತಂತೆ. ಸ್ತಬ್ಧವಾಗಿ ನಿಂತ್ಕೊಂಡಿರುವಾಗ ಯಾರೋ ಚಿತ್ರ ಬರೆದಿದ್ದಾರೋ ಅನ್ನೋ ತರ ಇತ್ತು ಅಂದ್ಬಿಟ್ಟು ಅಂತ ಅವರು ಹೇಳ್ತಾರೆ. ಅದಕ್ಕೆ ಕಡೆಗೆ ಅಷ್ಟೇ ಅಲ್ಲ, ಅವನೇನ್ ಮಾಡ್ತಾನಂತೆ, ಅದೊಂದು ಎಷ್ಟು ಹೇಳ್ತಾನೆ ನೋಡಿ. ಬರ್ಹಿಣಃ ಸ್ತಬಕ ಧಾತು ಫಲಾಶೈಹಿ ಬದ್ಧ ಮಲ್ಲರಿ ಪರಿಬರ್ಹ ವಿಡಂಬ ಕರ್ಹಿಚಿತ್ ಸಬಲ ಆಳಿ ಸ ಗೋಪೈರ್ಗಾ ಸಮಾಹ್ವಯತಿ ಯತ್ರ ಮುಕುಂದ. ಕಡೆಗೆ ಇಲ್ಲಿ ಹಸುಗಳು ಇದೆಲ್ಲ ಹೇಳಿದ್ರು, ಆ ಕಡೆ ನವಿಲುಗಳು ಆಡ್ತಾ ಇರ್ತಂತೆ. ಬರ್ಹಿಹಿ ಅಂದ್ರೆ ನವಿಲಿನ ಸ್ತಬಕ ಧಾತು ಫಲಾಶೈಹಿ, ಅವು ಗರಿಗಳನ್ನ ಬಿಚ್ಚಿರ್ತಂತೆ. ಅನೇಕ ವರ್ಣಗಳ ಉಳ್ಳಂತಹ ಗೊಂಚಲು, ಗರಿಗಳ ಗೊಂಚಲು ಅನೇಕ ವರ್ಣವುಳ್ಳಂತಹ ಗೊಂಚಲನ್ನ ಬಿಚ್ಚಿರ್ತಂತೆ ಅದು ಅಗಳಿಂದ. ಕಡೆಗೆ ಅದು ಅಲ್ಲದೇನೆ ಕಡೆಗೆ ಏನಾಗುತ್ತಂತೆ, ಈ ಕಡೆ ಮರಗಳು ಚಿಗುರು ಹೊಡೆದಿರ್ತಂತೆ. ಅದು ಇಗಳಿಂದ ಬದ್ಧ ಮಲ್ಲರಿ ಪರಿಬರ್ಹ ವಿಡಂಬ. ಕಡೆಗೆ ಇವರೆಲ್ಲರೂ ಸಹ ಇವನು ಬದ್ಧವಲ್ಲ ಇಲ್ಲಿ ಅಂದ್ರೆ, ಇಲ್ಲಿ ಬದ್ಧ ಮಲ್ಲ ಅಂದ್ರೆ ಬಲರಾಮನ್ ಹೇಳೋದು. ಇವನು ಬಲರಾಮನ ಜೊತೆಯಲ್ಲಿ ಕೂಡಿದಂತಹ ಕೃಷ್ಣ, ಆ ಮುಕುಂದ ಇದಲ್ಲ, ಅವನು ಗೋಪೈ ಸಹ ಗೋಪುರವನ ಜೊತೆ ಇದ್ದಾರೆ. ಅದರಿಂದ ಎತ್ರ ಅಂದ್ರೆ ಯಾವ ಕಾಡಿನಲ್ಲಿ ಆಕಳನ್ನ ಸಮಾಹ್ವಯತೆ ಕರೆಯುತ್ತಿರುತ್ತಾನೋ, ಅವನು ವೇಣುವನ್ನ ನಾದವನ್ನು ಮಾಡ್ಬೇಕಾದ್ರೆ ಆ ವೇಣುವಿನಿಂದಲೇ ಗಂಗೆ, ಗೌರಿ, ಯಮುನೆ ಆ ಹಸುಗಳನ್ನ ಕರಿತಾನಂತೆ. ಆ ಹಸುಗಳು ಇವನ್ ಕರೆದ ತಕ್ಷಣ ಬರುತ್ತವಂತೆ ಅಲ್ಲಿಂದ. ಇವನು ನೋಡುವಾಗ ಯಾರು ವೇಣುಗಾನ ಮಾಡ್ತಾ ಇರುತ್ತೆ, ಆ ಹಸು ಗೊತ್ತಾಗುತ್ತೆ ನನ್ನ ಕರಿತಾ ಇದ್ದಾನೆ ಅಂತ, ಅದು ಬರ್ತಂತೆ ಇಲ್ಲಿ. ಅದೇ ತರ ಇನ್ಯಾವುದೋ ಹಸುನ್ನ ಅದು ಆ ವೇಣುವಲ್ಲೇ ಕರೀತಾನೆ, ಆ ಹಸು ಬರುತ್ತಂತೆ. ನವಿಲುಗಳು ಹಾಗೆ ಬರುತ್ತಂತೆ, ಅದು ಮರಗಳು ಹಾಗೆ ಚಿಗುರನ್ನ ಒಡೆದು ಆ ಕಡೆ ಯಾವ್ಯಾವ್ದು ಬೇಕೋ ಎಲ್ಲವನ್ನೂ ಸಹ ತನ್ನ ಒಂದು ವೇಣುನಾದದಿಂದಲೇ ಮಾಡ್ತಾನೆ ಅನ್ಬಿಟ್ಟು ಅಂತ. ಇದರಲ್ಲಿ 9ನೇ ಇದರಲ್ಲಿ ತಿರುವಾಮೀನಲ್ಲಿ ಇದನ್ನ ಇವರು ಬೇರೆ ಅವರು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಪಿಳ್ಳಾನ್ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಹೇಳ್ತಾರೆ ಅದನ್ನ. 9ನೇ ಅಧ್ಯಾಯದಲ್ಲಿ ಏನಂದ್ರೆ ಅದರಲ್ಲಿ ಹೇಳ್ತಾರೆ, ಅದು ನೋಡೋಣ ಶ್ಲೋಕ. ಒಂಬತ್ತನೇ ಇದರಲ್ಲಿ ಬರುತ್ತೆ ಅದು, ನೋಡೋಣ. ಅದು ಮಲ್ಲಿಗೆ ಕಮೈ ತನ್ನಲ್ಲಿ ಏರು ಮಾಲು ಅನ್ನೋ ತಿರುವಾಮಿ.
ಅದರಲ್ಲಿ ಅದನ್ನ ಹೇಳ್ತಾರೆ ಕಡೆ ಅದರಲ್ಲಿ பேதுரு முகம் செய்து நொந்து நொந்து பேதை பேதை நெஞ்சிரவர பாடும் பாட்டை யாதுமன் மொயிலும் ಅಮ್ಮ 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 ಮಾಲೆಯಂ ಬಂದದು ಮಾಯನ್ ವಾರ ಕಡೆಗೆ ಇದೆಲ್ಲ ಹೇಳ್ಬೇಕಾದ ಅಂದ್ರಲ್ಲಿ ಭಗವಂತನ ಅವನ್ನ ಹೇಳ್ಬೇಕಾದ ಅಂದ್ರೆ ಕಡೆಗೆ ಊದುಂ ಅತ್ತೆ ಅದು ಅದರಲ್ಲಿ ಊದುಂ ಅತ್ತಿಂಗ್ ಉಯಕ್ಕೆ ಉಯ್ಯನ್ ನಾನ್ ಅದು ಮೊಯಂದುಡೆಯೈ தன் ಶೈ கோல தூதுஷை கண்கள் ಕೊಂಡೊಂದು ಪೇಶಿ ತೂಮಯ ಇಷೈಗಳು ಕೊಂಡೊಂದು ನೋಕಿ ಇಲ್ಲಿ ಹೇಳ್ತಾಳೆ ಅದಲ್ಲೇ ಊದುಂ ಅತ್ತಿಂಗುಯಕ್ಕೆ ಅವನು ಓದುವ ಕೊಳಿನಿಂದ ಇರ್ತಾನೆ ಅದರಿಂದ ಅದಕ್ಕೆ ಉಯ್ಯನ್ ನಾನ್ ನನ್ನ ಮನಸ್ಸು ಅದರಲ್ಲಿ ಅವನ ಇವನು ನಂದಗೋಪನ ಅವನು ಓದುವಂತಹ ಅವನ ನಂದಕುಮಾರನ ಕೃಷ್ಣನ ಕೊಳನವಾದಕ್ಕೆ ನಾನು ಉಯ್ಯನ್ ನಾನ್ ಅದು ಮೈಯಿಂದಿಡ ಇಡೆ ತನ್ ಶೈ ಕೋಲ ಅದು ಮಾತಾಡ್ಬೇಕಾದ್ರೆ ಅದು ಮಾತಾಡುತ್ತಂತೆ ಅದು ಆ ಮಾತು ಅವಳಿಗೆ ಮಾತ್ರ ಗೊತ್ತಾಗುತ್ತೆ ಆ ಮಾತನ್ನ ಅದನ್ನ ಹೇಳ್ತಾಂತರಿಗೆ ಅದು ತೂದುಶೈ ಕಣ್ಣುಗಳು ಕೊಂಡೋಷಿ ಪೇಶ ಅವನ ಕಣ್ಣುಗಳು ದೂತನ್ನ ಹೇಳ್ತಂತೆ ಏನು ದೂತ ಅದು ಅಂದ್ರೆ ಆ ಕಣ್ಣುಗಳು ದೂತನ್ ಮಾಡ್ತಾರೆ ಏನು ಅಂದ್ರೆ ಬಾ ಅಲ್ಲಿ ನೆಮನಾ ತೀರಕ್ಕೆ ಬಾ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಮಾತಾಡೋದಿಲ್ಲ ಕೊಳಲು ಊದ್ತಾ ಇದ್ದಾನೆ ಅವನ ಕಣ್ಣಿನಿಂದಾನೇ ಆ ತೂದುಶೈ ಅದು ದೂತರ ಕೆಲಸವನ್ನ ಕಣ್ಣು ಮಾಡುತ್ತಂತೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಜಾಗವನ್ನ ಸೂಚಿಸುತ್ತಂತೆ ಅದು ತೂಮಯ ಇಷೈಗಳು ಕೊಂಡೊಂಡು ನೋಕಿ ಕಡೆಗೆ ಅದ ಒಂದು ಕಣ್ಗಳು ಕೊಂಡೊಂಡು ಪೇಶಿ ಕಣ್ಣುಗಳು ಒಂದನ್ನ ಮಾತಾಡುತ್ತಂತೆ ತೂಮಯ ವಿಷಯಗಳು ಕೊಂಡ್ರನ್ನು ನೋಕಿ ಅವನ ಓದುವಂತ ಕೊಳೆನ ಇಷ ಇದೆಯಲ್ಲ ಅದು ಒಂದು ನೋಕಿ ಬೇರೆಯನ್ನ ವಿಷಯವನ್ನೇ ತಿಳಿಸುತ್ತಂತೆ ಈ ಪಾಶನಕ್ಕೆ ಮಾಡ್ಬೇಕಾದಂದ್ರೆ ಪಿಳ್ಳ ಅಂತ ಹೇಳ್ತಾರೆ ಅದಕ್ಕೆ ಅವನು ಓದುವ ಕೊಳಲು ಯಾವ ತರ ಇತ್ತು ಅಂದ್ರೆ ಅವನು ಓದೋ ಒಂದು ಸಂಕೇತ ಆ ಒಂದು ಗೋಪಿಗೆ ಮಾತ್ರ ಗೊತ್ತಾ ಬೇರೆಯವ್ರು ಕೇಳೋದಂತೆ ಅವನು ಓದುವ ಇದು ಪಕ್ಕದಲ್ಲೇ ಇದ್ರು ಆ ಸಖಿಗೆ ಮಾತ್ರ ಕೇಳುತ್ತಂತೆ ಇನ್ನೊಬ್ಳು ಕೇಳುವಂತೆ ಅದೇ ತರ ಅವಳಿಗೆ ಓದುವಂತಹ ಇದು ಅವಳಿಗೆ ಮಾತ್ರ ಕೇಳುತ್ತೆ ಇನ್ನೊಬ್ಳಿಗೆ ಕೇಳೋದಿಲ್ಲ ಅನ್ಬಿಟ್ಟು ಆ ತರ ಮಾಯನ್ ಅನ್ಬಿಟ್ಟು ವ್ಯಾಖ್ಯಾನ ಮಾಡಿದ್ದಾರೆ ಆ ತರ ಇವರು ತಮಗೆ ಎಲ್ಲರಿಗೂ ಅದು ಅನುಭವ ಇದೆ ಆದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಎಲ್ಲರಿಗೂ ಇದೆ ಅನುಭವ ಇದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಅದನ್ನ ಹೇಳ್ಕೊಂಡ್ಬರ್ತಾರೆ ಅಷ್ಟೇ ಅಲ್ಲ ಅವ್ರು ಇನ್ನೂ ಮುಂದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ನಿನ್ನ ಮಗ ಮಾಡುವಂತಹದ್ದು ಎಲ್ಲವನ್ನೂ ಹೇಳ್ಕೊಂಡ್ಬಿಡ್ತಾರೆ ಅಲ್ಲಿ ಕೃಷ್ಣ ವನಾಚಾರದಲ್ಲಿ ಮಾಡ್ಬೇಕಾದಂದ್ರೆ ಗಿಡ ಮರ ಬಳ್ಳಿಗಳು ಎಲ್ಲವೂ ಸಹ ಅವನಿಗೆ ಇದಾಗುತ್ತೆ ಅಷ್ಟೇ ಯಾಕೆ ಇವಳಿಗೆ ಆಶ್ಚರ್ಯ ಯಶೋದೆಗೆ ಇದೇನು ನನಗೆ ಇಲ್ಲಿ ಗೊತ್ತಿಲ್ಲದ ವಿಷಯ ಇವು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ ಅಂದ್ಬಿಟ್ಟು ಅಷ್ಟೇ ಯಾಕೆ ಇವನ ಮೋಹಕ್ಕೆ ಮೇಲಿರುವ ದೇವತೆಗಳೆಲ್ಲ ಬಂದು ಕಾಯ್ತಾ ಇರ್ತಾರೆ ಅವನ ಇದಕ್ಕೆ ಮೋಹಗೊಂಡು ಹಿಂದೆ ಹೇಳಿದಾಗೆ ಎಲ್ಲರೂ ಸಹ ಇದಾಗ್ತಾರೆ ಅನ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ ಆಮೇಲೆ ಇನ್ನೂ ಮುಂದೆ ಕೇಳ್ಕೊಂಡ್ಬರ್ತಾರೆ ಅದಕ್ಕೆ ಅವಾಗ ಅವನು ಅಲ್ಲಿಂದ ಬರ್ತಾನಂತೆ ಅವನು ಸುಮಾರು ಶ್ಲೋಕಗಳಿದೆ ಅವನು ಸಾಯಂಕಾಲ ಬರ್ಬೇಕಾದ್ರೆ ಇವರೆಲ್ಲ ಕಾಯ್ತಾ ಇರ್ತಾರಲ್ಲ ಕಾಯ್ತಾ ಇರ್ಬೇಕಾದಂದ್ರೆ ಅವನು ಬಂದ ತಕ್ಷಣ ಇವ್ರು ಎಲ್ರಿಗೂ ಸಹ ಅವ್ರಿಗೆ ಇದಾಗುತ್ತಂತೆ ಅವಾಗ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರಂತೆ ಒಂದು ಇದರಲ್ಲಿ ಇದು ತ್ರುಟಿ ಯುಗಾಯತೆ ಅಂದ್ಬಿಟ್ಟು ತ್ರುಟಿ ಅಂದ್ರೆ ಒಂದು ಕ್ಷಣ ತ್ರುಟಿ ಯುಗಾಯತೆ ಇದ್ರಲ್ಲಿ ಬರುತ್ತೆ ಕೃಷ್ಣ ನೀನಿಲ್ಲದ ಒಂದು ಕ್ಷಣ ನಮಗೆ ಒಂದು ಯುಗ ಆಯ್ತು ಅನ್ಬಿಟ್ಟು ಅಂತ ಒಂದು ಕ್ಷಣ ನೀ ಇಲ್ಲದೆ ಇದ್ರು ಸಹ ನಮ್ಗೊಂದು ಯುಗಗಳನ್ನಂಗೆ ಆಗುತ್ತೆ ಆಗಿರಬೇಕಾದ್ರೆ ಬೆಳಗ್ಗೆ ಸಾಯಂಕಾಲದವರೆಗೂ ಬಿಟ್ಟಿದೆಯಲ್ಲ ಎಷ್ಟು ನಮಗೆ ಇದಾಗಿರ್ಬೇಕು ಅಂತ ಅನೇಕ ಯುಗಗಳು ಸಾವಿರಾರು ಯುಗಗಳು ಕಳೆದಾಗ ಆಯ್ತು ಅಂತ ತ್ರುಟಿ ಯುಗ ಆಯ್ತೆ ಅನ್ನೋದು ಹೇಳ್ತಾರೆ ಅದು ಹಾಗಾಗಿ ಅದೆಲ್ಲವನ್ನೂ ಸಹ ಹೇಳ್ತಾರೆ ಆ ಕಡೆ ಇರಲಿ ಇದರಲ್ಲೂ ಸಹ ಅವರ ಸ್ತ್ರೀ ಭಾವದಿಂದ ಸ್ವಾಮಿ ಇದನ್ನು ಅನುಭವಿಸ್ತಾರೆ ಹೇಳ್ದಂಗೆ ಸ್ತ್ರೀ ಭಾವದಲ್ಲಿದ್ದಾರೆ ಅನ್ಬಿಟ್ಟು ಅಂತ ಅದೇ ತರ ಅವರು ಭಗವದ್ಧ್ಯಾನ ಸೋಪಾನದಲ್ಲೂ ಈ ಸ್ತ್ರೀ ಭಾವ ಅನ್ನೋದು ಬರೀ ಇಲ್ಲಿಗಲ್ಲ ಅವರ ಅನೇಕ ಸ್ತೋತ್ರಗಳಲ್ಲಿ ಸ್ತ್ರೀ ಭಾವವನ್ನು ಅನುಭವಿಸಿದ್ದಾರೆ ಭಗವದ್ಧ್ಯಾನ ಸೋಪಾನದಲ್ಲಿ ಮಾಮಿಕೇಯಂ ಮನೀಷಾ ಅನ್ಬಿಟ್ಟು ವಕ್ರಾಭ್ಯಾಖ್ಯಾಂ ಪಿಬತಿ ಅಂದ್ಬಿಟ್ಟು ಮಾಮಿಕೇಯಂ ಮನೀಷಾ ಅಂತ ಹೇಳ್ತಾ ತನ್ನ ಸ್ತ್ರೀ ಹೇಳ್ತಾರೆ ನನ್ನ ಅಯಂ ವಕ್ರಾಭಾಭ್ಯಾಂ ಪಿಬತಿ ನಿನ್ನ ಭಗವಂತನ ಮುಖವನ್ನ ಕುಡಿಯೋ ತರ ಅಂತ ಅಲ್ಲೂ ಸ್ತ್ರೀಲಿಂಗ ಅಂದ್ರೆ ತಾವು ಒಂದು ಸ್ತ್ರೀಯಾಗಿ ಭಗವಂತನ ಅನುಭವಿಸ್ತಾರೆ ಅಲ್ಲಿ ಕಡೆಗೆ ದೇವನಾಯಕ ಪಂಚಾಶತ್ತಲ್ಲೂ ಅಷ್ಟೇನ ಅದಕ್ಕೆ ಬಿಂಬಾದರಂ ಸ್ಪೃಶತಿ ರಾಘವತಿ ಮತಿರ್ಮೆ ಅನ್ಬಿಟ್ಟು ಅಂತ ಬಿಂಬ ಅದರಂ ಅವನ ಗುಂಡಾದ ಮುಖ ಇದೆಯಲ್ಲ ಅದರ ಮುಖ ಇದೆಯಲ್ಲ ಅದು ನನ್ನ ನನ್ನ ಹೃದಯವನ್ನ ಮತಿ ಇದೆಯಲ್ಲ ನನ್ನ ಮನಸ್ಸು ಚೇತಸ್ಸನ್ನ
ರಾಗವತಿ ಮತಿಸು, ಅದು ಅವನಲ್ಲಿ ಅನುರಕ್ತವಾಗಿರುವಂತ ರಾಗವತಿ, ಅದು ಸ್ತ್ರೀಲಿಂಗ ಪ್ರಯೋಗ. ರಾಗವತಿ ಸ್ಪೃಶಿ ಮೇ ಮತಿಹಿ ಸ್ಪೃಶತಿ, ನನ್ನ ಹೃದಯವನ್ನ ಮುಟ್ಟುತ್ತಾ ಇದೆ ಅಂತ ಅಲ್ಲೂ ಸಹ ತಮ್ಮ ಸ್ತ್ರೀ ಭಾವವನ್ನು ಇಟ್ಕೊಂಡೆ ಹೇಳ್ತಾರೆ ಅದಕ್ಕೆ ಆಮೇಲೆ ಅದನ್ನ ಹೇಳ್ತಾರೆ. ಈ ತರ ಇವರು ಆಳ್ವಾರು ಸಹ ಭಗವಂತನಿಗೆ ಹೇಳ್ತಾರೆ. ಅದಕ್ಕೆ ಅವ್ರು ಯಾವಾಗಲೂ ಸ್ತ್ರೀ ಇದರಲ್ಲೇ ಇರ್ತಾರಲ್ಲ, ಅವರು ಪರಕಾಲ ನಾಯಕಿ, ಪರಾಂಕುಶ ನಾಯಕಿಯಾಗಿ ಇರ್ಬೇಕಾದ್ರೆ ಅವರು ಅದರ ಹೇಳ್ತಾರೆ. 1ನೇ ಶತಕದ 4ನೇ ತಿರುವಾಳ್ಮೆನಲ್ಲಿ ಬರುತ್ತೆ. ಅದಕ್ಕೆ ಅರುಳಾಯಿ ಪುಳ್ ಕಡವೀರ್ ಅನ್ನೋ ಪಾಶುದಲ್ಲಿ ಬರುತ್ತೆ. ಅದರಲ್ಲಿ ಆ ಪಾಶುದಲ್ಲೇ ಅವರ್ ವೀದಿ ஒரு நாள் என்று ಅರುಳಾಯ ಅಮ್ಮಾನ್ ಕಂಡಕ್ಕಾಯ್ ಇದು ಸೊಲ್ಲಿ ಅನ್ಬಿಟ್ಟು ಆಯಿ ಬರವೆಂಡ ಅಂತ ಅದ್ರಲ್ಲಿ ದುಂಬಿಯನ್ನ ದೂತ ಕಳಿಸ್ತಾಳೆ. ಅಲ್ಲಿ ಅವಳು ಹೇಳ್ತಾಳೆ ಅದಕ್ಕೆ ಅವನಿಗೆ ಭಗವಂತ ಅವನು ಅಲ್ಲಿ ವ್ರಜಸ್ತ್ರೀಯರಲ್ಲಿ ಅವನು ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಅವನು ನನ್ನನ್ನು ನೋಡೋದಿಲ್ಲ. ಇದು ಆಳ್ವಾರ ಅಭಿನವ ಹೇಳೋದು. ಅವರೇ ಅವನು ಗೋಪಾಲಕನಾಗಿ ಅವ್ರ ಜೊತೆಲೇ ಇದ್ದಾನೆ. ನನ್ನಲ್ಲಿ ಅವನು ಕಣ್ಣೆತ್ತಿ ನೋಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಅದು ನನ್ನ ದೌರ್ಭಾಗ್ಯ. ಅದರಿಂದ ಆ ವಂಡಿಗೆ ಹೇಳ್ತಾಳೆ, ನೀನು ಹೋಗ್ಬಿಟ್ಟು ಏನ್ ಮಾಡೋದು. ಅದಕ್ಕೆ ಕಡೆಗೆ ಅವನಿಗೆ ಅರುಳಾಯಿ ಪುಳ್ ಕಡಬೀರ್, ಅವನು ಇಲ್ಲಿ ನನ್ನನ್ನ ಇದು ಮಾಡದೆ ಇದ್ರು ಪರವಾಗಿಲ್ಲ, ಆದ್ರೆ ಒಂದು ಸಲ ಅವನು ಅರುಳಾಯಿ ಪುಳ್ ಅಂದ್ರೆ ಗರುಡಾರೂಢನಾಗಿ ತನ್ನ ಸ್ತ್ರೀಯರ ಜೊತೆ ಅವನು ಹೋಗ್ಬೇಕಾದ್ರೆ, ಅವನು ರಾಸ ಕ್ರೀಡೆಗೆ ಹೋಗ್ಬೇಕಾದ್ರೆ ಅವರ ಬೀದಿ ಒರುನಾಲ್ ಎಂಡ್ರೆ, ನಾನಿರುವಂತ ಬೀದಿಲಿ ಒಂದ್ಸಲ ಹೋಗಿ ಕೇಳ ಅವನಿಗೆ ಅನ್ಬಿಟ್ಟು ಅಂತ. ಅದೇ ಸಾಕು ನನಗೆ, ನಾನಿರುವ ಬೀದಿನಲ್ಲೇ ಅವರ ಸ್ತ್ರೀಯರನ್ನ ಕರ್ಕೊಂಡು ಅವನು ಇದರಲ್ಲಿ ತನ್ನ ಉತ್ಸವ ಮೂರ್ತಿಯಾಗೋ ಇಲ್ಲ ಗರುಡಾರೂಢನಾಗಿ ಅವರನ್ನ ನೋಡಕ್ ಹೋಗ್ಬೇಕಾದ್ರೆ ನಾನಿರುವಂತ ಬೀದಿಲಿ ಹೋಗಿ ಕೇಳು ಸಾಕು, ಅವನ್ ನೋಡಿ ಅದರಲ್ಲೇ ತೃಪ್ತಿ ಪಡ್ಕೊಳ್ತೇನೆ ಅನ್ಬಿಟ್ಟು ಅಂತ ಹೇಳ್ತಾರೆ. ನೀನ್ ಅವ್ನಿಗೆ ಹೇಳಿ ಅವನಿಗೆ ಇದು ಶೊಲ್ಲಿ ಅನ್ಬಿಟ್ಟು ಅದನ್ನ ಅದ ಹೇಳ್ತಾರೆ. ಆ ತರ ಭಾಗವತದಲ್ಲಿ ವನಚಾರಿ ಗಿರಿ ತಟೇಶು ಅಂತ ಅನೇಕ ಇರುತ್ತೆ. ವನಚಾರದಲ್ಲಿ, ಗಿರಿ ತಟಗಳಲ್ಲಿ ಎಲ್ಲದರಲ್ಲೂ ಸಹ ಭಗವಂತನ ಒಂದು ಇದೆ. ಅವನು ಎಷ್ಟು ಮಾಡ್ಬಿಟ್ಟ ಅಂದ್ರೆ ಅಲ್ಲಿರೋ ಯಾರಿಗೂ ಸಹ ಅವನು ಹಾಸುವಕ್ಕಾಗ್ಬಿಟ್ಟ. ಅವನು ಕೃಷ್ಣ ಇಲ್ಲದೆ ಇದ್ರೆ ಇಲ್ಲ ಅಂತ ಎಲ್ಲರೂ ಸಹ ಇವನು ಸಹಾಯ ಮಾಡಿದ್ರಿಂದ ಹಿರಿಯರು ಸಹ, ಗೋಪವೃದ್ಧರು, ಸ್ತ್ರೀಯರು, ಅವರು ಸಹ ಇವನು ಕೃಷ್ಣನ ಬಿಡಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಆಪತ್ತಿನಿಂದ ಅವನ್ನ ಕಾಪಾಡಿದ್ದಾನೆ. ಗೋಪ ಬಾಲಕರನ್ನಂತೂ ಅನೇಕ ಆಪತ್ತುಗಳಿಂದ ಕಾಡಲ್ಲಿ ಕಾಪಾಡಿದ್ದಾನೆ. ಹಾಗಾಗಿ ಎಲ್ಲರಿಗೂ ಅವನು ಕೇಂದ್ರ ಬಿಂದು ಆಗ್ಬಿಟ್ಟಿದ್ದಾನಲ್ಲ ಅವನೀಗ. ಅದನ್ನ ಹೇಳ್ತಾರೆ. ಇದು ಆಯ್ತು. ಈಗ 12ನೇ ಶ್ಲೋಕಕ್ಕೆ ಹೋಗೋಣ. ಈ 12ನೇ ಶ್ಲೋಕ ಬಹಳ ಅದ್ಭುತವಾದಂತ ಶ್ಲೋಕ ಇದು ಈ 11 ಇಲ್ಲಿವರೆಗೆ ಮೊದಲನ 6 ಶ್ಲೋಕದಲ್ಲಿ ನಾವು ಭಗವಂತನ ಪರತ್ವವನ್ನು ಹೇಳಿ, ಇಲ್ಲಿ 2ನೇ ಇದರಲ್ಲಿ ಅವನ ಸೌಲಭ್ಯತ್ವ ಅಂದ್ರೆ ಇಲ್ಲಿ ಬಂದು ಅವತಾರ ಕಾಲದಲ್ಲಿರುವಂತ ಅದನ್ನು ಸಹ ಈ ವರ್ಣನೆ ಮಾಡಿದ್ರು. ಅದು 12 ಅಧ್ಯಾಯಗಳು ಇಲ್ಲಿಗೆ ಮುಗಿಯುತ್ತೆ. ಅದು 20 ಅಧ್ಯಾಯದಲ್ಲಿ 12 ಅಧ್ಯಾಯಗಳು ಪೂರ್ವ ಮೀಮಾಂಸೆಗೆ ಸೇರಿದ್ದು. ಮತ್ತೆ 4 ದೇವತಾ ಕಾಂಡ, ಆಮೇಲೆ 4 ಒಂದು ಉಪನಿಷತ್ ಕಾಂಡ ಅಂತ. ಈಗ ಈ ಶ್ಲೋಕದೊಂದಿಗೆ ನಂಗೆ ಮೀಮಾಂಸದ 12 ಅಧ್ಯಾಯಗಳು ಮುಗಿಯುತ್ತೆ. ಇದು 12ನೇ ಅಧ್ಯಾಯ. ಇದು ಬಹಳ ಅದ್ಭುತವಾದಂತಹ ಇದು ಕಡೆಗೆ ಇದರಲ್ಲಿ ಬಹಳ ಇದಾಗಿ ಅನುಭವಿಸ್ತಾರೆ. ಇಲ್ಲಿವರೆಗೆ ಏನಾಯ್ತು, ಅವರು ಹಿಂದಿನ 2 ಪಾರ್ಶ್ವ ಶ್ಲೋಕಗಳಲ್ಲಿ ಅವರು ಸಹ ಸ್ತ್ರೀ ಭಾವವನ್ನು ಹೊಂದಿ ಗೋಪಿಕೆಯರಾಗಿ ಕೃಷ್ಣನ ಜೊತೆ ಅನುಭವಿಸ್ಬೇಕು ಅಂತ ಆಸೆ ಪಟ್ರು. ಹಾಗಾಗಿ ಅವನಿಗೆಲ್ಲ ಹೇಳಿದ್ರು. ಇಲ್ಲಿ ಇವಾಗ ಏನಾಗ್ತಾರೆ, ಇವಾಗ ಇದು 12ನೇ ಶ್ಲೋಕ. ಅದರಾಹಿತ ಚಾರು ವಂಶನಾಳಾಃ ಮಕುಟಾಲಂಬಿ ಮಯೂರ ಪಿಂಚಮಾಲಾಃ ಹರಿನೀಲಶಿಲಾ ವಿಭಂಗ ನೀಲಾಃ ಪ್ರತಿಭಾಸಂತು ಮಮಾಂತಿಮ ಪ್ರಯಾಣೇ ಅಂತ ಮೇಲಿನ ಅರ್ಥ. ಇದರಲ್ಲಿ ಮೇಲಿನ ಅರ್ಥ ಅಂದ್ರೆ ಇದರಲ್ಲಿ ಎಲ್ಲವೂ ನೋಡ್ಬೇಕು, ಎಲ್ಲ ಒಂದೇ. ಅದರಾಹಿತ ಚಾರುವಂಶ ನಾಳಾಹ, ಭಗವಂತನ ಅದರ ಅಂದ್ರೆ ಕೆಳಗಡೆ, ಅದರ ಅಂದ್ರೆ ತುಟಿ, ಕೆಳ ತುಟಿ, ಅದರಿಂದ ಆಹಿತ ಚಾರು ವಂಶನಾಳಾಹ. ಚಾರು ಅಂದ್ರೆ ಮನೋಜ್ಞವಾಗಿ, ಕೊಳಲು ಮನೋಜ್ಞವಾಗಿದೆ ಅಂತೆ. ವಂಶನಾಳ ಅಂದ್ರೆ ಬಿದಿರಿನ ಕೊಳಲು ಮನೋಜ್ಞವಾಗಿದೆ ಅಂತ ಅದು ಚಾರು ಆಗಿದಂತೆ ಅದು. ಆಮೇಲೆ ಅದನ್ನ ತನ್ನ ಇದರಲ್ಲಿ ಇಟ್ಕೊಂಡಿರೋ, ತನ್ನ ತುಟಿ ಮೇಲೆ ಇಟ್ಕೊಂಡಿದ್ದಾನೆ ಭಗವಂತ ಅದನ್ನ ಕೊಳ್ಳುವುದಕ್ಕೆ. ಕಡೆಗೆ ಮಕುಟಾಲಂಬಿ ಮಯೂರ ಪಿಂಚಮಾಲಾಹ,
ಅವನ ತಲೆ ಮಕುಟ, ಅದರ ಮೇಲೆ ಕಿರೀಟ, ಆ ಕಿರೀಟಕ್ಕೆ ಅವನು ನವಿಲ್ಗಿರಿಯನ್ನ ಸಿಗಿಸ್ಕೊಂಡಿದ್ದಾನೆ. ಆ ನವಿಲ್ಗಿರಿ ಆ ಕಿರೀಟವನ್ನು ದಾಟಿ ಮೇಲ್ಗಡೆ ಹೋಗಿದೆ. ಅದು 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 ಏನಾಗಿದೆ, ಮಕುಟಾಲ ಮಯೂರ ಪಿಂಚಮಾಲ, ಅದು ಇವನ ಆಡುವಾಗ ಮಾಡುವಾಗ ಅದು ಆ ಕಡೆ ಆಡುತ್ತಲ್ಲ, ಅದು ಬಗ್ಗಿ ಬಾಗಿದಂಗಿದೆ ಅಂತ. ಇದು ಜೋಲಾಡುವ ಮಾಲೆ ಉಳ್ಳಂತು, ಅನೇಕ ಇದೆಲ್ಲ, ಅದು ಗಾಳಿಗೆ ಈ ಕಡೆ ಹಾತಂತ ಆ ತರ ಉಳ್ಳಂತದ್ದು. ಹರಿನೀಲ ಶಿಲಾ ವಿಭಂಗ ನೀಲ, ಯಾವ ತರ ಇದ್ದಾನಪ್ಪ ಅವನ ಅಂದ್ರೆ, ಹರಿನೀಲ ಅಂದ್ರೆ ಇಂದ್ರಮಣಿ. ಇಂದ್ರಮಣಿ ಮಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಇಂದ್ರಮಣಿ, ಬಹಳ ನೀಲವಾಗಿರುತ್ತೆ. ಇಂದ್ರನೀಲಮಣಿ ಅಂತ ಹೆಸರಿಕೆ. ಅದು ಎಂತಹದ್ದು, ಯಾವಾಗ್ಲೂ ಯಾವುದೇ ಆಗ್ಲಿ ಒಂದು ಅದನ್ನ ಒಡೆದ್ರೆ, ಆ ಒಡೆದಾಗ ಆ ಕ್ಷಣ ಇರುವಂತ ಒಳಗಡೆ ಒಡೆದಿರುವಂತ ಆ ನೀಲತ್ವ ಇದೆಯಲ್ಲ, ಹೊರಗಕ್ಕೆ ಆ ನೀಲತ್ವ ಇರೋದಿಲ್ಲ. ಯಾವುದೇ ಆಗ್ಲಿ ಒಂದು ಗಾಜನ್ನ ಹೊಡೀರಿ, ಗಾಜಿನ ಒಳಗಡೆ ಇರುವಂತಹ ಆ ಒಂದು ಅದಕ್ಕಿರುವಂತಹ ಹೊಳಪು ಮೇಲ್ಗಡೆ ಗ್ಲಾಜ್, ಆ ತರ ಇಲ್ಲಿ ಆ ಒಡೆದ ನೀಲ ಎಷ್ಟು ಅದ್ಭುತವಾಗಿರುತ್ತೋ ಆ ತರ ಬಣ್ಣ ಇವನು. ಭಗವಂತ ಬಣ್ಣ ಕಪ್ಪು, ನೀಲಮೇಘ ಶ್ಯಾಮ ಅವನು. ಅದರಿಂದ ಒಡೆದ ಇಂದ್ರನೀಲ ಮಣಿಯಂತೆ ಭಗವಂತ ಅವನ ಮುಖವನ್ನು ನೋಡಿದು ಹೇಳ್ತಾ ಇದ್ದಾರೆ. ಅವನ ಮುಖ ಒಡೆದ ಇಂದ್ರನೀಲ ಮಣಿಯಂತೆ ಕಾಂತಿಯಿಂದ ಕೂಡಿದೆ. ಅವನ ತನ್ನ ತುಟಿಯಲ್ಲಿ ನೀಳವಾದ ವಂಶವನ್ನ ಇಟ್ಕೊಂಡಿದ್ದಾನೆ. ಅದನ್ನ ಆ ಕಡೆಗೆ ಅದು ಆಮೇಲೆ ಕಡೆಗೆ ಇದನ್ನ ಅವದ ಪ್ರತಿಭಾ ಅಂದ್ರೆ ಇಲ್ಲಿ ತೇಜದಲ್ಲಿ ಸಂತತಿ ಅಂದ್ರೆ ಪ್ರತಿಭಾ ಅಂದ್ರೆ ಜ್ಞಾನ ಸಂತತಿ. ಅವನ ಪ್ರತಿಭೆ ಅಂತಲ್ಲ, ಇಲ್ಲಿ ಪ್ರತಿಭಾ ಅಂದ್ರೆ ಅವನ ಜ್ಞಾನ ಅದು ಯಾವ ಜ್ಞಾನ ಇದೆಯಲ್ಲ, ಆ ಭಗವಂತನ ಆ ಒಂದು ದೃಶ್ಯ. ಭಗವಂತ ಸುಂದರವಾದ ಮುಖದಲ್ಲಿ ಕೊಳನ್ನು ಇಟ್ಕೊಂಡಿರೋದು, ಆ ಹರಿನೀಲವಾದ ಮುಖ, ಅದು ಜ್ಞಾನ ಸಂತತಿ. ಅದು ನೋಡ್ತಾ ಇದ್ದಷ್ಟು ನವೋ ಭವತಿ ಅನ್ನೋ ತರ ಹೆಚ್ಚಾಗಿ ಆಗ್ತಾ ಇರ್ತಂತೆ. ಅದು ಆ ಸಂತತಿ ಇದೆಯಲ್ಲ, ಅದು ಕಡೆಗೆ ಅದನ್ನ ಹೇಳ್ತಾರೆ. ಕಡೆಗೆ ಅದು ಮಮ ಅಂತಿಮ ಪ್ರಯಾಣೆ, ನನ್ನ ಕಡೆಯ ಪ್ರಯಾಣ ಅಂದ್ರೆ ನನ್ನ ಕಡೆಯ ಗೃಹ ಪ್ರಯಾಣದಲ್ಲಿ ಸಂತು ನನಗೀಗಿರ್ಲಿ ಅಂದ್ಬಿಟ್ಟು ಅಂತ. ಇಲ್ಲಿ ಇವರು ಭಗವಂತನಿಗೆ ಸೇರಲ್ಪಟ್ಟ ಅಚೇತನ ವಸ್ತುವನ್ನ ಇಲ್ಲಿ ಬಯಸ್ತಾ ಇದ್ದಾರೆ. ಇಲ್ಲಿ ಪೂರ್ಣವಾಗಿ ಭಗವಂತನ ಬಯಸ್ತಾ ಇಲ್ಲ. ವ್ಯಾಖ್ಯಾನದಲ್ಲಿ ಚೆನ್ನಾಗಿ ನೋಡೋಣ, ಅದ್ಭುತವಾಗಿದೆ. ಅವನ ನೀಲವಾದ ಮುಖ, ಅದು ತುಟಿ ಇರಬೇಕು, ಆ ತುಟಿಯಲ್ಲಿ ಅವನು ಕೊಳಲು ಇಟ್ಕೊಂಡಿರ್ಬೇಕು. ಆ ಕೊಳು ಇದೆಯಲ್ಲ, ಅದ ಒಂದು ಜ್ಞಾನ ಸಂತತಿ ಯಾವಾಗಲೂ ನನಗೆ ಅಂತಿಮ ಕಾಲದಲ್ಲಿ ಆ ಒಂದು ದೃಶ್ಯ ನನಗೆ ಉಂಟಾಗ್ಲಿ ಅಂದ್ಬಿಟ್ಟು ಅದು ಹೇಳ್ತಾರೆ. ಅದಕ್ಕೆ ಇದನ್ನ ಮುಖ್ಯವಾಗಿ ಇದನ್ನ ಏನಪ್ಪಾ ಒಂದು ಬರುತ್ತೆ ಅಂದ್ರೆ, ಇದು ಸಾಧಾರಣವಾಗಿ ಒಂದು ಫಲಶ್ರುತಿ ತರ ಇದೆ. ಇದು ಒಂದು ಫಲಶ್ರುತಿ ತರ ಇದೆ. ಯಾಕೆಂದ್ರೆ ನನ್ನ ಕಡೆಯ ಕಾಲದಲ್ಲಿ ಭಗವಂತನ ಕಾಣಲಿ ಎಲ್ಲವನ್ನು ಸ್ತೋತ್ರ ಆದ್ಮೇಲೆ 20ನೇ ಶ್ಲೋಕ 21ನೇ ಶ್ಲೋಕವೇ ಹೇಳಬೇಕಾಗಿತ್ತು. ಆವಾಗ ಹೇಳ್ದೆ, ಇಲ್ಲಿ 12ನೇ ಶ್ಲೋಕದಲ್ಲಿ ಯಾಕೆ ಹೇಳಿದ್ದಾರೆ ಇದು ಅಂದ್ಬಿಟ್ಟು ಇದು ಇನ್ನೂ 8 ಶ್ಲೋಕ ಇದೆ. ಫಲಶ್ರುತಿ ತರ ಇರುವಂತಹ ಇದು ಕಡೆಗೆ ಹೇಳದೆ ಮಧ್ಯದಲ್ಲೇ ಯಾಕೆ ಹೇಳಿದ್ದಾರೆ, 12ನೇ ಶ್ಲೋಕದಲ್ಲಿ ಯಾಕೆ ಹೇಳಿದ್ದಾರೆ ಅದಕ್ಕೆ ಅಂದ್ಬಿಟ್ಟು ಅಂತ ಅಂದ್ರೆ, ಅದಕ್ಕೆ ಒಂದು ವಿಶೇಷವಾದ ಕಾರಣವೂ ಇದೆ. ಆ ಕಾರಣವನ್ನ ನೋಡೋಣ. ಅದರಲ್ಲಿ ಏನು ಅಂತಂದ್ರೆ, ಇದರಲ್ಲಿ ಕಡೆಯ ಅಧ್ಯಾಯ ಇದು ಏನೋ ಮೀಮಾಂಸಾ ಶಾಸ್ತ್ರದ ಕಡೆಯ ಅಧ್ಯಾಯ, 12ನೇ ಅಧ್ಯಾಯ ಮೀಮಾಂಸಾ ಶಾಸ್ತ್ರ. ಅಂದ್ರೆ ಈ ಪೂರ್ವ ಮೀಮಾಂಸಾ ಅನ್ನೋದು ವೇದಕ್ಕೆ ಸಂಬಂಧಬಹುದು. ಇನ್ನು 4 ದೇವತಾ ಕಾಂಡ. ಏನು ಅಂದ್ರೆ ದುರ್ದಶವಾದ ನಮಗೆ ಆ ದೇವತಾ ಕಾಂಡ ಈಗಲ್ಲ, ನಮ್ಗೆ ಆ ಕಾಲದಲ್ಲೇ ಸಿಕ್ಕಿಲ್ಲ. ಭಾಷ್ಯಕಾರರು ಅವರು ಶಂಕರ ಕಾಲದಲ್ಲೇ ಇರ್ಲಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಶಂಕರರು ಇದ್ರ ಬಗ್ಗೆ ಹೇಳಿದ್ದ, ಆ ಕಾಲದಲ್ಲೇ ಈ ದೇವತಾ ಕಾಂಡ ಇರ್ಲಿಲ್ಲ, ಅಥವಾ ಅದ್ರ ಬಗ್ಗೆ ಉಲ್ಲೇಖ ಇರ್ಲಿಲ್ಲ ಅಂತ. ಅಂದ್ರೆ ನಷ್ಟವಾಗ್ಬಿಟ್ಟಿದೆ. ಅಂದ್ರೆ ಇದು ನಮ್ಮ ಇವರು ಹಾಳು ಮಾಡ್ಕೊಂಡಿದ್ದೆಲ್ಲ, ಆವಾಗ್ಲೇ ದೇವತಾ ಕಾಂಡ ನಷ್ಟವಾಗ್ಬಿಟ್ಟಿದೆ. ಇಲ್ಲ, ಅದು ಪ್ರಾಯಶಃ ಶಂಕರ ಕಾಲದಲ್ಲಿ ಇತ್ತು ಅನ್ನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಅವರೇನು ಹೆಚ್ಚು ಅದರಲ್ಲಿ ಉಲ್ಲೇಖ ಮಾಡಿಲ್ಲ ದೇವತಾ ಕಾಂಡದ ಬಗ್ಗೆ. ಆದ್ರೆ ದೇವತಾ ಕಾಂಡ ಈಗ ನಮಗೆ ಸಿಕ್ಕಿಲ್ಲ. ಭಾಷ್ಯಕಾರರ ಕಾಲದಿಂದ ದೇವತಾ ಕಾಂಡ ಸಿಕ್ಕಿಲ್ಲ. ಅದು 12ನೇ ಅಧ್ಯಾಯ ಸಿಕ್ಕಿರೋದು, ಕಡೆ ಉಪನಿಷತ್ 4, 16 ನಮಗೆ ಸಿಕ್ಕಿರೋದು. ಆದ್ರೆ 20 ಈ 4 ಕಾಂಡದ ಈ ದೇವತಾ ಕಾಂಡದ ಬಗ್ಗೆ ವಿವರಣೆ ಆ ಶ್ಲೋಕ ಇದೆ. ಅದರಿಂದ ಅದರಿಂದ ಇದು ಕಡೆಗೆ ಏನಂದ್ರೆ 12ನೇ ಅಧ್ಯಾಯ ಏನ್ ಮಾಡುತ್ತೆ ಅಂದ್ರೆ ಪ್ರಸಂಗವನ್ನ ಹೇಳುತ್ತೆ. 12ನೇ ಅಧ್ಯಾಯ ಇದರಲ್ಲಿ ಒಂದು ಪ್ರಸಂಗವನ್ನ ಹೇಳುವಂತ ಅಧ್ಯಾಯ. ಇದು ಪ್ರಸಂಗ. ಅದು ಇದರಲ್ಲಿ ಮೀಮಾಂಸಾ ಶಾಸ್ತ್ರ 12ನೇ ಪ್ರಸಂಗ ಹೇಳುತ್ತೆ. ಹಾಗಾಗಿ ಇಲ್ಲಿ
ಇಲ್ಲಿ ಏನಪ್ಪ, ಇಲ್ಲೂ ಒಂದು ಪ್ರಸಂಗ ಏನಂದ್ರೆ ಆ ಪ್ರಯಾಣ ತತ್ರಾಪಿ ದೃಷ್ಟಂ, ಇದು ಅದೇ ಪ್ರಸಂಗ. ಅವರ ಅಂತಿಮ ಕಾಲದಲ್ಲೇ ಇದೇ ಒಂದು ಪ್ರಸಂಗ. ಇದು ಇಲ್ಲಿ ಎರಡು ಪ್ರಸಂಗವನ್ನು ಹೇಳ್ಬೋದು. ಒಂದು ಇವರ ಅಂತಿಮ ಕಾಲದಲ್ಲಿ ಮಾಡುವಂತ ಒಂದು ಪ್ರಸಂಗ, ಅದನ್ನು ಹೇಳ್ಬೋದು. ಕಡೆಗೆ ಈ ಅನುವರ್ತ ಮಾಡೋದು, ಮತ್ತೆ ಭಗವಂತನ ಒಂದು ಅನುವರ್ತ ಅಂದ್ರೆ ತೈಲಧಾರವತ್ ಹೇಳ್ತಾರೆ. ಅದಕ್ಕೆ ಅವಿಚ್ಛಿನ್ನ ಧಾರಾ ಸಂತತಿ ಭಕ್ತಿ ಹೇಳ್ಬಿಡುವಂತ. ಭಕ್ತಿ ಹೇಳ್ಬೇಕಾದ್ರೆ ಅವಿಚ್ಛಿನ್ನ ಧಾರಾ ಸಂತತಿ, ಅವಿಚ್ಛಿನ್ನ ಯಾಕೆ ತೈಲಧಾರವತ್, ಹೇಗೆ ನೀರ್ ಹಾಕಿದ್ರೆ ಒಂದೊಂದು ಡ್ರಾಪ್ ಇದಾಗಿ ಒಡೆಯುತ್ತೆ, ಅದು ತೈಲವನ್ನು ಆದ್ರೆ ಒಂದೇ ಧಾರೆ ಇರುತ್ತೆ. ಆ ತರ ಒಂದು ಸ್ವಲ್ಪ ವಿಚ್ಛಿನ್ನ ಇರಬಾರ್ದು, ಆ ತರ ಇರುವಂತಹ ಇದು ಆ ಒಂದು ಭಾವ ಇದೆಯಲ್ಲ, ಅದು ಒಂದು ಪ್ರಸಂಗ ಹೇಳ್ತಾರೆ. ಹಾಗಾಗಿ ಇದು ಪ್ರಸಂಗವನ್ನು ಹೇಳೋದ್ರಿಂದ ತಮ್ಮ ಅಂತಿಮ ಕಾಲದ ಪ್ರಸಂಗವನ್ನು ಹೇಳಿಕೆ 12ನೇ ಅಧ್ಯಾಯಕ್ಕೆ ಅದಕ್ಕೆ ಇಲ್ಲಿ ತಗೊಂಡಿದ್ದಾರೆ ಅದನ್ನ ಅಂತ ಒಂದು. ಇನ್ನೊಂದು ವ್ಯಾಖ್ಯಾನ ಮುಂದೆ ಹೋಗ್ತಾ ಹೇಳ್ಕೊಳ್ಳೋಣ. ಇನ್ನೂ ಒಂದು ಇದಕ್ಕೆ ಅದಕ್ಕೆ ವ್ಯಾಖ್ಯಾನಕಾರರು ಯಾತಕ್ಕೆ ಇಲ್ಲಿ ತಗೊಂಡ್ರು ಅಂತ ಅದಕ್ಕೂ ಹೇಳ್ತಾರೆ. ಅದಕ್ಕೆ ಕಡೆಗೆ ಅಲ್ಲಿ ಇನ್ನೊಂದು ಹೇಳ್ತಾರೆ. ಆಮೇಲೆ ಇದು ಇಲ್ಲಿ ಒಂದು ಸ್ವಾಮಿ ಏನಾಗುತ್ತೆ, ಅವರು ರಹಸ್ಯ ತಾರಸದಲ್ಲೇ ಹೇಳ್ತಾರೆ ಅವರು. ಇಲ್ಲಿ ಇನ್ನೊಂದು ಇಲ್ಲಿ ಎರಡು ಅರ್ಥ ಹೊತ್ತೋಗ್ಬೇಕು. ಸ್ವಾಮಿ ಶರಣಾಗತಿಯೇ ಅವರು ಶರಣಾಗತಿಯನ್ನ ಪ್ರಖ್ಯಾತಗೊಳಿಸದಲ್ಲಿ ನಿಸ್ಸೀಮರವರು. ಎಲ್ಲಾ ಗ್ರಂಥಗಳು ಶರಣಾಗತಿ ವಿಷಯವಾಗಿ, ಸ್ತೋತ್ರಗಳು ಶರಣಾಗತಿ ವಿಷಯವಾಗಿ, ರಹಸ್ಯತ್ರಯಸ 32 ಅಧಿಕಾರ ಅತ್ಯಂತ ಗ್ರಂಥ. ಆ ಶರಣಾಗತಿಯಲ್ಲಿ ನಮ್ಮಲ್ಲಿ ಅಂತಿಮ ಸ್ಮೃತಿ ಅವಶ್ಯಕತೆ ಇಲ್ಲ ಅಂತ ಹೇಳಿದೀವಿ, ಬೇಡ ಅಂತ ಅವರು ಅದು ಸ್ಥಾಪನೆ ಮಾಡಿದ್ದಾರೆ. ಅದು ಕೂಡ ಅದ್ರಲ್ಲಿ ಮಾಡಿದ್ದಾರೆ. ಅವಶ್ಯಕತೆ ಅಂತಿಮ ಸ್ಮೃತಿ ಅವಶ್ಯಕತೆ ಇಲ್ಲ, ಮುಮುಕ್ಷುಗಳು ಆಗ್ಬಿಟ್ಟ ಅಂದ್ರೆ ಅಂತಿಮ ಸ್ಮೃತಿ ಅವಶ್ಯಕತೆ ಇಲ್ಲ. ಅಷ್ಟು ಇದ್ದು ಅದರಲ್ಲಿ ನಿಷ್ಠಾತರಾದವರು ಇಲ್ಲಿ ಅಂತಿಮ ಸ್ಮೃತಿಯನ್ನ ಬೇಡ್ತಾ ಇದ್ದಾರಲ್ಲ ಅಂತ ಒಂದು ಸಂದೇಹ ಬರುತ್ತೆ. ಅದಕ್ಕೆ ಅಂತಿಮ ಸ್ಮೃತಿ ಬೇಡ ಅಂತ ಹೇಳಿದವರು ಅಂತಿಮ ಸ್ಮೃತಿಯಲ್ಲಿ ಕೃಷ್ಣ ಬರಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಇದು ಅಂತಿಮ ಸ್ಮೃತಿ ಅವಶ್ಯಕ ಅಂತ ಆಗುತ್ತೆ ಹೇಗೆ ಅಂತ ಒಂದು ಪ್ರಶ್ನೆ ಹೇಳುತ್ತೆ. ಅದಕ್ಕೆ ಅದು ಬೇರೆಯವ್ರು ಹೇಳಿದ್ರೆ ಪರವಾಗಿಲ್ಲ, ಇದರಲ್ಲೇ ನಿಷ್ಣಾತರಾದವರು ಶರಣಾಗತಿ ವಿದ್ಯೆ ಇಲ್ಲಿ ವಿಷಯ ಅದಲ್ಲ. ಅಂತಿಮ ಸ್ಮೃತಿ ಬೇಡ. ಯಾದಕ್ಕೆ ಅಂದ್ರೆ ಭಗವಂತ ಆಗ್ಲೇ ವರಾಚರ್ಮ ಶ್ಲೋಕದಾಗ ಹೇಳ್ಬಿಟ್ಟಿದ್ದಾನೆ ಸ್ವಾಮಿ. ಅದಕ್ಕೆ ಇದೆ ಬರೀತಾರೆ, ಸ್ಥಿತೇ ಮನಸ್ಸು ಸುಸ್ವಸ್ಥೆ ಶರೀರೇ ಸತಿಯೋ ನರಃ ಧಾತು ಸಾಮ್ಯೇ ಸ್ಮೃತೆ ಸ್ಮರ್ತ ವಿಶ್ವರೂಪಂಚ ಮಾಮಜಂ ತದಸ್ಥಂ ಮ್ರಿಯಮಾಣಂತು ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ ಅಂತ ಭಗವಂತನೇ ಹೇಳಿದ್ದಾನೆ. ಒಂದು ಸಲ ನನ್ನ ದೃಢವಾಗಿರುವಾಗ ಆರೋಗ್ಯ ಚೆನ್ನ ಇರ್ಬೇಕಾದ್ರೆ ನನ್ನ ಒಂದು ಧ್ಯಾನ ಸದಾ ಅಂದ್ರೆ, ಅವರು ಅಂತಿಮ ಕಾಲದಲ್ಲಿ ಅವರು ಒಂದು ಒಂದು ಮರದ ತುಂಡಾಗಿ ಇದ್ರೂ ಸಹ ನಾನು ಜ್ಞಾಪಿಸ್ಕೊಂಡು ಅವರನ್ನ ನಾನು ಮೋಕ್ಷಕ್ಕೆ ಕರೆದೊಯ್ತೀನಿ ಭಗವಂತನೇ ಹೇಳಿದ್ದಾನೆ. ಅದು ಹಾಗಾಗಿ ವರ್ಮಶ್ಲೋಕವನ್ನು ಹೇಳಿದಾರೆ ಅದಕ್ಕೆ. ಅದಂದ್ರೆ ಇಲ್ಲಿ ಆಗಿರ್ಬೇಕಾದಂದ್ರೆ ಇಲ್ಲಿ ಯಾಕೆ ಇಲ್ಲಿ ಸ್ವಾಮಿ ಇದನ್ನ ಕೇಳಿದ್ರು ಅಂದ್ರೆ ಅವಶ್ಯಕತೆ ಇಲ್ಲ, ಅದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಆದರೆ ಇದಕ್ಕೆ ಇದು ಮೋಕ್ಷ ಹೇಗಿರೋ ಶತಸಿದ್ಧ ಶರಣಾಗತಿ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಅಂತಿಮ ಇದು ಭಗವಂತನ ಇದು ಬಂದು ಸೇರದ ಅಂದ್ರೆ ಅದೇನ್ ಬೇಡ ಅನ್ನತ್ತೆ ಅದು. ಅದಕ್ಕೆ ಮುಂತಾರೆ ಅದಕ್ಕೆ ಹೇಳ್ತಾರೆ ಮಧುಕ್ಷೀರವತ ಅಂತ ಮುಂದೆ ಒಂದು ಇದ್ರಲ್ಲಿ ಹೇಳ್ತಾರೆ. ಹಾಲು ಹೇಗಿರೋ ಶತಸಿದ್ಧ ಅಲ್ಲಿ ಮೇಲ್ಗಡೆ ನಮಗೆ. ಅದ್ರ ಜೊತೆಗೆ ಅಂತಿಮ ಸ್ಮೃತಿ ಅಂತಿಮ ಇದು ಅನ್ನೋದು ಭಗವಂತನದು ಅನ್ನೋದು ಜೇನುತುಪ್ಪ ಸೇರಿದ್ರೆ ಯಾರಾದ್ರೂ ಬೇಡ ಅಂತಾರೆ ಅಂತ. ಇಲ್ಲಿ ಅವಶ್ಯಕತೆ ಇಲ್ಲ. ಆದ್ರೆ ಸ್ವಾಮಿಯ ಬೇಡಿಕೆ ಭಗವಂತನು ಅದು ನನಗೆ ಕೊಡ್ಬೇಕಂದ್ರೆ ಅಲ್ಲಿ ಅನುಭವಿಸೋದು ಇಲ್ಲೇ ಅನುಭವಿಸ್ಕೊಂಡು ಮೇಲ್ಗೆ ಹೋಗ್ತೀನಿ ಅಂತ ಅರ್ಥದಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಅವಶ್ಯಕತೆ ಇಲ್ಲ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ರೆ ಅಂತಿಮ ಈ ತರ ಭಗವಂತನ ಈ ತರ ಒಂದು ನೋಟವನ್ನ ಕೇಳೋದಕ್ಕೆ ಏನ್ ತಪ್ಪು? ಎಲ್ಲರೂ ನಾವು ಕೇಳ್ಬೋದು, ನೀವುಗಳು ಕೇಳ್ಬೋದು. ಆತರ ಇಲ್ಲಿ ಸ್ವಾಮಿ ಹೇಳಿದ್ದಾರೆ. ಪೆರಿಯಾಗಿವಾರು ಸಹ ಅವರ ಇದ್ರಲ್ಲಿ ಹೇಳಿದಾರಲ್ಲ, ಹೇಳ್ತಾರೆ ಕಡೆಗೆ ಅಪ್ಪೋದೇಕಿ ಇಪ್ಪೋದೇ ಶುಳ್ಳಿ ವೈತೆ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಹೇಳ್ತಾರೆ ತುಪ್ಪಳ ಪಾರ್ಶ್ವದಲ್ಲಿ ಹೇಳ್ತಾರೆ ಅಡೆಯುವುದೆல்லாம் சோர்விட துணையாவரென்றே
ஒப்பிலேனாகிலும் நின்னடைந்தேன் அனைக்கு நீ அருள் சைதமையால் ಯೈಪ ಎನ್ನೈ ಒಲಿಯುಂ ಪೋದು ಯೈಪ್ ಅಂದ್ರೆ ಇದು ಮೃತ್ಯು ನನ್ನ ತಗೊಂಡು ಹೋಗೋದು ಹಂಗೇದು ನಾನು ನಿನಕ ಮಾಟೇನ್. ಆ ಸಮಯದಲ್ಲಿ ಪ್ರಾಣ ಸಂಕಟ ಅದು ಇರೋದ್ರಿಂದ ಆ ಸಮಯದಲ್ಲಿ ನಾನು ನಿನ್ನನ್ನ ನೆನೆಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಅಪ್ಪೋದೇಕ್ಕೆ ಇಪ್ಪೋದೇ ಶುಳ್ಳಿ ವೈತೇನ್. ಹಾಗಾಗಿ ಆ ಸಮಯದಲ್ಲಿ ನಿನ್ನ ನಾನು ನೆನೆಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಆವಾಗ ಹೇಳೋ ಬದಲು ಈಗಲೇ ರಿಸರ್ವೇಶನ್ ತರ ಈಗಲೇ ನಾ ಹೇಳ್ತೀನಿ ಇಪ್ಪೋದೇ ಶುಳ್ಳಿ ವೈತೇನ್ ಅನ್ಬಿಟ್ಟು ಅರಂಗ ತರವಣೆ ಪಳ್ಳಿಯಾನೆ ಅನ್ಬಿಟ್ಟು ತಮ್ಮ ಇದರಲ್ಲಿ ಹೇಳ್ತಾರೆ. ಆ ಹೇಳೋದನ್ನ ಈಗಲೇ ಹೇಳ್ತಾ ಇದ್ದೀನಿ ನಾನು ಅನ್ಬಿಟ್ಟು ಅಂತ ಅದನ್ನ ಆತರ ಇವರು ಆ ತರ ಇಲ್ಲಿ ಆ ಸಮಯದಲ್ಲಿ ಹೇಗಿರುತ್ತೋ ಅನ್ನೋ ಗೊತ್ತಿಲ್ಲ. ಆದ್ರೆ ನನ್ನ ಆಸೆ ಭಗವಂತ ನೀನು ಹಾಗೇ ಬರಬೇಕು ಅಂತ. ಇಲ್ಲಿ ಈ ಪ್ರಸಂಗದ ಲಕ್ಷಣ ಕೊಂಡು ಬರುತ್ತೆ ಇಲ್ಲಿ. ಅಂದ್ರೆ ಅಂತಿಮ ಸ್ಮೃತಿಯ ಒಂದು ಪ್ರಸಂಗ ಕಡೆಯದರಲ್ಲಿ ಅದೊಂದು ಪ್ರಸಂಗ. ಅವಶ್ಯಕತೆ ಇಲ್ಲ ಅನ್ನೋದು ಬೇರೆ ಮಾತು. ಇದ್ರೆ ಅದು ಮಧು ಕ್ಷೀರವತ ಆಗುತ್ತೆ. ಅದು ಮೊದಲೇ ಹಾಲಕ್ಕೆ ಇನ್ನು ಕಲ್ಸಕ್ರೆ ಎಲ್ಲ ಹಾಕಿ ಕುಡ್ದಂಗಿರುತ್ತೆ ಅನ್ಬಿಟ್ಟು ಅಂತ ಈ ಪ್ರಸಂಗದಿಂದ ನನ್ನ ಸಂಸಾರವನ್ನು ದಾಟಿಸಲಿ ಅನ್ಬಿಟ್ಟು 12ನೇ ಇದು ಪ್ರಾಶುರ ಇದು ಅಧ್ಯಾಯದಲ್ಲಿ ಪ್ರಸಂಗ ಬಂದಿದ್ರಿಂದ ಆ ಕಡೆಯಲ್ಲಿ ಹೇಳ್ಬೇಕಾಗಿದ್ದ ಅದನ್ನ ಈಗಲೇ 12ನೇ ಶ್ಲೋಕದಲ್ಲೇ ಹೇಳ್ಬಿಟ್ರು. ಈ ಪ್ರಸಂಗವನ್ನು ಇಟ್ಕೊಂಡು ಅದನ್ನು ಉದ್ದೇಶ ಮಾಡ್ಕೊಂಡು ಇದರಲ್ಲೇ ಹೇಳ್ಬಿಟ್ರು ಅನ್ಬಿಟ್ಟು ಅಂತ ಹೇಳ್ತಾರೆ. ಕಡೆಗೆ ನನ್ನನ್ನ ದಾಟಿಸಲಿ ಅನ್ನೋದ್ರಿಂದ ಅದು ಒಂದು ಪ್ರಸಂಗ. ನನಗೆ ನೋಟ ಬರಲಿ ಅನ್ನೋ ಒಂದು ಪ್ರಸಂಗ ಅಂತಿಮ ದಿಶೆಯಲ್ಲಿ. ಮತ್ತೆ ನನ್ನನ್ನು ದಾಟಿಸಲಿ ಅದು ದಾಟಿಸೋದ್ರಲ್ಲಿ ಯಾವ ಸಂಚಯ ಇಲ್ಲ, ಶರಣಾಗತಿ ಮಾಡೋದ್ರಿಂದ ದಾಟಿಸಲಿ ಅದು ಒಂದು ಪ್ರಸಂಗ. ಭಗವಂತ ಅರ್ಚಿರಾದಿ ಮಾರ್ಗದಿಂದ ಕರ್ಕೊಂಡು ಹೋಗ್ತಾನಲ್ಲ ಅದು ಒಂದು ಪ್ರಸಂಗವಾಗುತ್ತೆ. ಹಾಗಾಗಿ ಅದನ್ನ ಹೇಳ್ತಾರೆ. ಕಡೆಗೆ ಇಲ್ಲಿ ವಿಶೇಷವಾಗಿ ಅರ್ಥವನ್ನು ಮಾಡ್ಬೇಕಾದ್ರೆ ಅದರ ಹಿತ ಇಲ್ಲ ನೋಡ್ಬೇಕು. ಚಾರುವಂಶನಾಳಾಹ ಮಕುಟಾಲಂಬಿ ಮಯೂರ ಪಿಂಚಮಾಲಾಹ ಹರಿನೀಲ ಶಿಲಾ ವಿಭಂಗ ನೀಲಾಹ ಪ್ರತಿಭಾಹ ಎಲ್ಲವೂ ಸಹ ಒಂದೇ ವಿಭಕ್ತಿಯಲ್ಲಿದೆ. ಎಲ್ಲವೂ ಒಂದೇ ವಿಭಕ್ತಿಯಲ್ಲಿದೆ. ಇವೆಲ್ಲವೂ ಸಹ ಇಲ್ಲಿ ಭಗವಂತನಿಗೆ ವಿಶೇಷಣ. ಇದು ಸಾಮಾನಾಧಿಕರಣ್ಯ. ಈ ಸಾಮಾನಾಧಿಕರಣಕ್ಕೆ ಪಾಣಿನಿ ಒಂದು ಕೊಟ್ಟಿರುವಂತಹ ಅದಕ್ಕೆ ಒಂದು ಡೆಫಿನೇಷನ್ ಕೊಡಿದೆ. ಅದಕ್ಕೆ ಭಿನ್ನ ವೃತ್ತಿ ಶಬ್ದಾನ ಏಕ ವಸ್ತುವೇ ನಿಷೇವಿತೆ ಅನ್ಬಿಟ್ಟು ಅನೇಕ ಭಿನ್ನವಾದ ವಸ್ತುಗಳು, ಶಬ್ದಗಳು, ಬೇರೆ ಬೇರೆ ಶಬ್ದಗಳು ಯಾವುದು ಒಂದೇ ಒಂದು ವಸ್ತುವಿನಲ್ಲಿ ಅನ್ವಯಿಸುತ್ತೋ ಅದು ಸಾಮಾನಾಧಿಕರಣ್ಯ ಅನ್ಬಿಟ್ಟು ಅಂತ. ಇಲ್ಲಿ ಭಿನ್ನ ವಸ್ತುಗಳು ಒಂದಕ್ಕೊಂದು ಬೇರೆ ಆಗಿರ್ಬೇಕು, ಅದೇ ವಿರುದ್ಧವಾಗಿರಬಾರ್ದು. ಒಂದಕ್ಕೊಂದು ಬೇರೆಯಾಗಿರ್ಬೇಕು, ವಿರುದ್ಧವಾಗಿರಬಾರ್ದು, ಬೇರೆ ಬೇರೆ ಆಗಿರ್ಬೇಕು. ಆದ್ರೆ ಒಂದೇ ವಸ್ತು ನಿರ್ದೇಶ ಮಾಡಿರ್ಬೇಕು. ಈಗ ಯಾರೋ ಒಬ್ಬನ ಹೇಳ್ದ ಅಂದ್ರೆ ಅವನು ಗೋಪಾಲ, ಗೋಪಾಲ ದಪ್ಪಗಿದ್ದಾನೆ ಅನ್ನೋದು, ಆಮೇಲೆ ಎತ್ತರವಾಗಿದ್ದಾನೆ ಅಂತ ಒಂದು, ಆಮೇಲೆ ಬೆಳ್ಳಿಗಿದ್ದಾನೆ ಅಂದ್ರೆ ಕಪ್ಪಗಿದ್ದಾನೆ ಅಂತ ಒಂದು ಇದಾಗುತ್ತೆ. ಆದ್ರೆ ಎತ್ತರವಿದಾಗಿದ್ದಾನೆ ಕುಳ್ಳಾಗಿದ್ದಾನೆ ಹೇಳ್ಬಾರ್ದು, ವಿರುದ್ಧ ಆಗ್ಬಿಡುತ್ತೆ. ಅವಾಗ ಹೊಂದೋದಿಲ್ಲ. ಅವಾಗ ನೋಡಿ ಇವೆಲ್ಲವೂ ಬೇರೆ ಬೇರೆ, ದಪ್ಪಗಿರೋದು ಬೇರೆ, ಎತ್ತರವಾಗಿರೋದು ಬೇರೆ, ಕಪ್ಪಾಗಿರೋದು ಬೆಳ್ಳಿಗಿರೋದು ಬೇರೆ ಬೇರೆ. ಆದ್ರೆ ಎಲ್ಲವೂ ಸಹ ಯಾರಲ್ಲಿ ಗೋಪಾಲನಿಗೆ ಹೊಂದುತ್ತೆ, ವ್ಯಕ್ತಿ ಹೇಳಿದೆ. ಆಗ ಅದು ಸಾಮಾನಾಧಿಕರಣ್ಯ ಅಂತ. ಅದೇ ತರ ಇಲ್ಲಿ ಅದರಾಹಿತ ಚಾರುವಂಶ ಎಲ್ಲವೂ ಸಹ ಯಾರು ತನ್ನಕ್ಕೆ ಇದು ತುಟಿಯಲ್ಲಿ ಇಟ್ಕೊಂಡು, ಇದು ಅವನ ಒಂದು ಟ್ರೇಡ್ ಮಾರ್ಕ್ ಇದ್ದಂಗೆ. ಇದು ಕೃಷ್ಣನ ಬಿಟ್ಟು ಯಾರಿಗೂ ಹೊಂದೋದಿಲ್ಲ. ಆ ಚಾರುವಂಶನ ಇಟ್ಕೊಂಡು ಕೊಳಲನ್ನ ಬಾರಿಸೋದು. ಕಡೆಗೆ ಅದಕ್ಕಿಂತ ಅಂದ್ರೆ ಮಕುಟಾಲಿ ಮಯೂರ ಪಿಂಚ, ಅವನ ತಲೆಯಲ್ಲಿ ಕಿರೀಟದಲ್ಲಿ ನವಲೆಗೆರೆಯನ್ನು ಧರಿಸ್ಕೊಂಡಿರೋವನು. ಅದು ಸಹ ಇಲ್ಲಿ ಪ್ರಕೃತಿಯಲ್ಲ, ವಿಕೃತಿ ಗೋಪಾಲ. ಇದು ಮೊದಲನೇದು ವಿಕೃತಿ ಗೋಪಾಲ, ಇದು ವಿಕೃತಿ ಗೋಪಾಲ. ಹರಿನೀಲ ಶಿಲಾ ವಿಭಂಗ ನೀಲ, ಇದು ಪ್ರಕೃತಿ ಗೋಪಾಲನ್ಗೂ ಆಗುತ್ತೆ, ವಿಕೃತಿ ಗೋಪಾಲನ್ಗೂ ಆಗುತ್ತೆ. ಒಡೆದ ನೀಲಮಣಿ ಅಂತ ವಜ್ಜದಂತೆ ಅಷ್ಟು ತೇಜೋಮಯವಾಗಿರುವಂತಹ ಬಣ್ಣವುಳ್ಳವನು. ಆಮೇಲೆ ಪ್ರತಿಭಾಹ, ಈ ಸಂತತಿ ಇರ್ತಲ್ಲ ಅವನ, ಈ ಪೃಥಿವಿಯ ಸಂತತಿ ಅವನೊಬ್ಬನಲ್ಲೇ ಮಾತ್ರ ಹೊಂದುತ್ತೆ. ಯಾಕಂದ್ರೆ ಒಂದು ಕ್ಷಣ ಬೇರೆ ಬೇರೆ ಆಗಿರೋದು ಭಗವಂತನೊಬ್ಬನಿಗೆ ಹೊಂದುತ್ತೆ. ಅಲ್ಲೂ ಸಹ ನಾವು ಅಲ್ಲಿ ಹೊಂದುತ್ತಾರೆ. ಅಲ್ಲಿ ಒಂದು ಸಲ ಸರಿ ಪ್ರತಿದಿನ ಅದನ್ನೇ ನೋಡ್ತಾ ಇದ್ರೆ ಯಾವ್ದಾದ್ರು ವಸ್ತು ಒಂದ್ಸಲ 2 ಸಲ ಸರಿ 4 ಸಲ ನೋಡುವಾಗ ಬೇಜಾರಾಗುತ್ತಲ್ಲ, ಆಗೋದೇ ಇಲ್ಲ. ಒಂದೊಂದು ಕ್ಷಣವೂ ಭಗವಂತ ಹೊಸದಾಗಿರ್ತಾನಂತೆ. ಎಷ್ಟು ಯುಗಗಳು, ಎಷ್ಟು ಇದು ಅಲ್ಲಿ ಸಮಯಕ್ಕೆ ಲೆಕ್ಕನೇ ಇಲ್ವಲ್ಲ, ಅಷ್ಟು ಭಗವಂತನಿಗೆ ಆ ಸಾಮರ್ಥ್ಯ ಇದೆ. ಹಾಗಾಗಿ ಒಂದು ಸ್ವಲ್ಪವೂ ಬೇಸರ ಆಗೋದಿಲ್ಲ ಅಂತ ಇಲ್ಲಿ ಪ್ರತಿಭಾ ಅಂದ್ರೆ ಜ್ಞಾನ ಸಂತತಿ. ಭಗವಂತನ ಈ ಕೊಳಲು ಊತಿರುವಂತಹ
ಅದು ಹಸು ಹಿಂದೆ ಹೇಳ್ದಂಗೆ ಸ್ಮಿತ ಪುಲ್ಲಾದರಂ, ಅದು ನಗುತ್ತಿರುವಂತಹ ಮುಖ, ಅಲ್ಲಿ ಊದಿರುವ ಕೊಳಲಿನ ಶಬ್ದ ಹಿಂದಿನ ಶ್ಲೋಕದಲ್ಲಿ ಶಬ್ದ ಅನುಸರಿಸುತ್ತೆ ಅಂತಂದ್ರಿ. ಆ ಕೊಳಲಿನ ಶಬ್ದ, ಅವನ ಮುಖ, ಒಡೆದಂತ ಮುಖ ಎಲ್ಲವೂ ಸಹ ನನಗೆ ಬರ್ಲಿ ಅಂದ್ಬಿಟ್ಟು ಅಂತ ಇದು ಹೇಳ್ತಾ ಅದಕ್ಕೆ ಯಾಕೆ ಅಂತಂದ್ರೆ ಅರ್ಥೇನೈ ವಿಶೇಷೋಹಿ ನಿರಾಕಾರತೆಯಾಭಿಯಾಮ್ ಅಂತಂದ್ರೆ ಇಲ್ಲಿ ನಮಗೆ ಮನಸ್ಸಿಗೆ ಒಂದು ಈ ನಿರಾಕಾರವಾಗ್ಬಿಟ್ರೆ ಮನಸ್ಸಿಗೆ ಒಂದು ಆಲಂಬನ ಸಿಗೋದಿಲ್ಲ. ಅದಕ್ಕೆ ವಿಶೇಷಣಗಳು ಕೂಡಿದ ಅಂದ್ರೆ ಆಗ ಒಂದು ಇಲ್ಲೇನಾಗುತ್ತೆ, ಭಗವಂತಗೆ ಒಂದು ದಿವ್ಯಮಂಗಲ ವಿಗ್ರಹ ಅಲ್ಲಿದ್ದೇ ಇದೆ. ಇಲ್ಲೂ ಸಹ ಇಲ್ಲಿ 3 ವಿಷಯವನ್ನು ಹೇಳುತ್ತೆ. ಇಲ್ಲಿ ಪ್ರಕೃತಿ ವಿಕೃತಿ ಗೋಪಾಲ್ 3 ವಿಷಯನ ಹೇಳುತ್ತೆ. ಇದರಲ್ಲಿ ಅದರಾಹಿತ ಚಾರುವಂಶ ನಾಳ ಅನ್ನೋ 3 ಹೇಳುತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ ಅವನಿಗೆ ಭಗವಂತೇ ದಿವ್ಯಮಂಗಲ ವಿಗ್ರಹ ಇದೆ. ಯಾಕಂದ್ರೆ ಕೈಯಲ್ಲಿ ಕೊಳಲು ಇಟ್ಕೊಂಡಿದ್ದಾನೆ ಅಂತ, ತಲೆಯಲ್ಲಿ ಇದೆಲ್ಲ ಮುಖ ಇದೆ, ತಲೆ ಇದೆ, ಅವನೊಂದು ನೃತ್ಯ ಮಾಡ್ತಿದ್ದಾನೆ, ದಿವ್ಯಮಂಗಲ ವಿಗ್ರಹ ಇದೆ. ಅದರಿಂದ ದಿವ್ಯಮಂಗಲ ವಿಗ್ರಹವನ್ನು ಹೇಳ್ತಾ ಇದೆ ಒಂದು. ಆದ್ರೆ ಇಲ್ಲಿ ಅದು ವಿಷಯವಲ್ಲ. ಭಗವಂತ ದಿವ್ಯಮಂಗಲ ವಿಗ್ರಹ ಇಲ್ಲಿ ವಿಷಯ ಇಲ್ಲ ಅವ್ರಿಗೆ, ಸ್ವಾಮಿಗೆ ದಿವ್ಯಮಂಗಲ ವಿಗ್ರಹ ಅಲ್ಲ. ಆದ್ರೆ ಯಾತಕ್ಕೆ ಅಂದ್ರೆ ಅವಾಗ ಈ ಮನಸ್ಸಿಗೆ ಏನಾಗುತ್ತೆ ಅಂದ್ರೆ ಭಗವಂತನ ಇದ್ದಂದ್ರೆ ಆ ವಿಶೇಷಣಗಳು, ಭಗವಂತನಿಗಿಂತ ಭಗವಂತನ ಗುಣಗಳು ಇದೆಯಲ್ಲ, ಆ ಗುಣಗಳು ವಿಶೇಷಿಸಿದ ಅಂದ್ರೆ ಅದು ಮನಸ್ಸಿಗೆ ಆಲಂಬನವಾಗಿ ಕೊಡುತ್ತಂತೆ. ದಿವ್ಯಮಂಗಲ ವಿಗ್ರಹ ಒಂದು ಆಲಂಬನ, ಭಗವಂತನಿಂದ ಭಗವಂತನ ಗುಣಗಳು ಇದೆಯಲ್ಲ, ಇಲ್ಲಿ ಅವನಿಗೊಂದು ಗುಣ ಏನೋ ಕೈಲಿ ಹಿಡ್ಕೊಂಡಂತ ಕೊಳಲು, ಊದುವಂತಹ ನಾದ, ಆ ಸ್ಮಿತ ಪುಲ್ಲಾದರ, ಇದೆಲ್ಲವೂ ಸಹ ಅವನಿಗೆ ಸೇರುವಂತಹದ್ದು. ಇದು ಅವನ ಗುಣಗಳಿಗೆ ಸೇರುವಂತಹದ್ದು ವರ್ಣವಾದು. ಅದರಿಂದ ಏನಾಗುತ್ತೆ, ಇದು ಒಂದು ಜ್ಞಾನವಾಗಿ ಇದು ಒಂದು ಜ್ಞಾನದಲ್ಲಿ ಉಪಯುಕ್ತ ಆಗುತ್ತೆ. ಮನಸ್ಸಲ್ಲಿ ಒಂದು ಭಾವನೆ ಬರುತ್ತಲ್ಲ, ಈ ತರಹ ಭಗವಂತನ ಇದು ಅಂತ. ಈ ಜ್ಞಾನ ಇದೆಯಲ್ಲ, ಅದು ಪ್ರತಿಭಾಹ, ಇದು ಸಂತತಿಯಾಗಿರ್ಬೇಕು. ಅಂದ್ರೆ ಯಾವುದೋ ಒಂದು ಕ್ಷಣ ನೋಡಿ ಹೊರಟೋಗ್ಬಾರ್ದು. ಅದು ತೈಲಧಾರವತೆ ಅನ್ನೋ ತರ ಸಂತತಿ ಪ್ರತಿಭಾಹ ಅಂತ. ಅದಕ್ಕೆ ಬಹುವಚನ ಹಾಕಿದ್ರು. ಅದಕ್ಕೆ ಬರೀ ಪ್ರತಿಭಾಹ ಬಹುವಚನ ಅಂದ್ರೆ ಸಂತತಿ, ಜ್ಞಾನ ಸಂತತಿ ಅಂದ್ರೆ ಬಿಟ್ಟೇ ಇರಬಾರ್ದು. ಮೇಲ್ಮೇಲೆ ತರಂಗ ಹೇಗೆ ಅಲೆಗಳು ಬರ್ತಾನೆ ಇರುತ್ತೋ ಆ ತರ ಇವನ ತರಂಗ ಮೇಲ್ ಬರ್ತಾನೆ ಇರಬೇಕು ಅದಕ್ಕೆ. ಹಾಗಾಗಿ ಅದನ್ನ ಹೇಳ್ತಾರೆ. ಅದರಿಂದ ಈ ಜ್ಞಾನ ವೈಚಿತ್ರ ಅನ್ನೋದು ಅರ್ಥ ವೈಚಿತ್ರಕ್ಕೆ ಪ್ರಯುಕ್ತ ಆಗುತ್ತೆ. ಅರ್ಥ ವೈಚಿತ್ರವನ್ನು ಕೊಡಬೇಕಾದ್ರೆ ಜ್ಞಾನ ವೈಚಿತ್ರ ಪ್ರಯುಕ್ತ ಆಗುತ್ತೆ. ಅದಕ್ಕೆ ಇಲ್ಲಿ ಸಮಾನ ವಿಭಕ್ತಿಯುಳ್ಳವರಿಂದ ಎಲ್ಲವೂ ಸಹ ಒಬ್ಬನಲ್ಲೇ ವಿಶೇಷಿಸಿದೆ. ಯಾರಪ್ಪ ಅಂದ್ರೆ ಅದು ಪ್ರಕೃತಿ ಗೋಪಾಲ, ಅವನಲ್ಲಿ ವಿಶೇಷಿದೆ. ಅದಕ್ಕೆ ಕಡೆಗೆ ಇದನ್ನೇ ಸ್ವಾಮಿ ತಮ್ಮ ಇದರಲ್ಲಿ ನಮ್ಮ ದೇವನಾಯಕ ಪಂಚಾಯತಲ್ಲಿ ಶ್ಲೋಕವನ್ನ 27ನೇ ಶ್ಲೋಕ ಬರುತ್ತೆ. ಅದರಲ್ಲಿ ಇದನ್ನೇ ಹೇಳ್ತಾರೆ. ಅದಕ್ಕೆ ಆರುಣ್ಯ ಪಲ್ಲವಿತ ಯೌವನ ಪಾರಿಜಾತಂ ಆಭೀರಯೋಷಿದನುಭೂತ ಮಮರ್ತ್ಯನಾಥ ವಂಶೇನ ಶಂಕಪದಿನಾಚ ನಿಷೇವಿತಂತೆ ಬಿಂಬಾಧರಂ ಸ್ಪೃಶತಿ ರಾಘವತಿ ಮತಿರ್ಮೆ ಹೇಳ್ತಾರೆ. ಅದಕ್ಕೆ ಆರುಣ್ಯ ಪಲ್ಲವಿತ ಯೌವನ ಪಾರಿಯೋನು ಅದಕ್ಕೆ ಹೇಳ್ದಲ್ಲ, ಇದರಲ್ಲಿ ಅಜಹದ್ ಯೌವನ ಮಾವಿರಸ್ತು ಹೇಳ್ದಲ್ಲ, ಅದನ್ನೇ ಹೇಳ್ದಲ್ಲಿ ಯೌವನ ಪಾರಿಜಾತ, ಇವನು ಯೌವನ ಅಜಹದ್ ಯೌವನ ಇವನು. ಅದರಂತ ಆರುಣ್ಯ ಪಲ್ಲವಿತ, ಅದು ಕೆಂಪಾದ ಆಗ್ತಾನೆ ಚಿಗುರು ಇರ್ತಾನಂದ್ರೆ ಈಗ ಯೌವನ ಬರುವಂತ ಪಲ್ಲವಿತ ಇವನು ಪಾರಿಜಾತ, ಇವನಿಗೆ ಜಂಗಮ ಪಾರಿಜಾತ ಅಂತ ರಾಮನಿಗೆ ಸ್ವಾಮಿ ಎರಗುವಿರಿಗೆ ಹೇಳ್ತೇನೆ, ಜಂಗಮ ಪಾರಿಜಾತ ಇವನು. ಆಮೇಲೆ ಆಬೀರ ಯೋಷಿದ ಅನುಭೂತ ಮಮತ್ಯನಾಥ, ಅಲ್ಲಿರುವ ಆಬೀರ, ಅಲ್ಲಿ ವ್ರಜದಲ್ಲಿರುವ ಎಲ್ಲಾ ಯೋಷಿತ್ ಸ್ತ್ರೀಯರು ಸಹ ಅನುಭೂತ, ಅವರಿಗೆ ಮನಸ್ಸಿಗೆ ವಶುವನಾದವನಂತಹ ಅಮರ್ತ್ಯನಾಥ ದೇವರನಾಥ ಅವನು. ಅದಕ್ಕೆ ಯಾತರವನು ವಂಶೇನ ಶಂಖಪತಿನ, ವಂಶದಿಂದ ಕೊಳಲುವುದು ಇದು. ಮತ್ತೆ ಶಂಖಪತಿನಾಚ, ಅವನು ಪ್ರಕೃತಿ ಗೋಪಾಲ ಆಗಿರ್ಬೇಕಾದ್ರೆ ಶಂಖವನ್ನ ಇಟ್ಕೊಂಡಿರ್ತಾನೆ ಬಾಯಿನಲ್ಲಿ. ವಿಕೃತಿ ಗೋಪಾಲರು ವಂಶವನ್ನು ಇಟ್ಕೊಳ್ಳುತ್ತೆ. ವಂಶೇನ ಶಂಖಪತಿನಾಚ, ಅಲ್ಲಿ ಶಂಖಪತಿ, ಇಲ್ಲಿ ವಂಶಪತಿ. ವಂಶೇನ ಶಂಖಪತಿನಾಚ ನಿಷೇವಿತಂತೆ, ಒಂದೇ ಒಂದು ಎರಡಕ್ಕೂ ಏನ್ ಸಾಮಾನ್ಯ ಅಂದ್ರೆ ನಿಷೇವಿತ ಅಂದ್ರೆ ಅವನ ತುಟಿಯಲ್ಲಿ ಶಂಖ ಇಟ್ಕೊಂಡಿರ್ತಾನೆ. ಇಲ್ಲೂ ಸಹ ಕೃಷ್ಣ ಇದರಲ್ಲಿ ಯುದ್ಧದಲ್ಲಿ ಅವನ ದದ್ಮ ಅಂದ್ಬಿಟ್ಟು ಶಂಖವನ್ನು ಉದ್ದ ಅಂತ ಇಟ್ಕೊಂಡಿರ್ತಾನೆ. ಅದೇ ತರ ವಂಶವನ್ನ ಯಾವಾಗ್ಲೂ ಇಟ್ಕೊಂಡಿರ್ತಾನೆ ಅವನು. ಆ ಬಿಂಬಾದರ, ಆ ಭಗವಂತನ ಅದು ಅವನ ಬಾಯಿನಲ್ಲಿ ತುಟಿಯಲ್ಲಿ ಕೊಳಲನ್ನು ಇಟ್ಕೊಂಡಿರುವಂತಹ, ಇಲ್ಲ ಶಂಖವನ್ನು ಇಟ್ಕೊಂಡಿರುವಂತಹ ಎರಡೂ ಸಹ ಅದು ಆ ಬಿಂಬ ಅದರ ಇದೆಯಲ್ಲ, ಅವನು
ಅವನ ಬಿಂಬ ಅಂದ್ರೆ ಇಲ್ಲಿ ತೊಂಡೆ ಹೆಣ್ಣಿನಂತೆ ಕೆಂಪಾಗಿರುವಂತ ಅದು ತುಟಿ, ಅದು ಅದು ಮೇ ರಾಘವತಿ ಮೇ ಸ್ಪೃಶತಿ, ನನ್ನ ನಿರ್ವಕ್ತನಾಗಿ ಮಾಡಿ ಮೇ ಸ್ಪೃಶತಿ, ನನ್ನನ್ನ ಅದು ಮೋಹಗೊಳಿಸ್ತಾ ಇದೆ ಅಂತ ಹೇಳ್ತಾನಲ್ಲ ಅವನು. ಅದನ್ನು ಸಹ ಅಲ್ಲಿ ಸಹ ಅದೇನ ಹೇಳ್ತಾರೆ, ಅದು ಕಡೆಗೆ ಇನ್ ಪೂಕಾರ್ ಪುಳ್ಳೆ ಅನ್ಕೊಂಡಿರ್ತಾರೆ. ನಿಂಗೆ ಎಷ್ಟೊತ್ತಿ ಹೇಳದಪ್ಪ, ನೀನ್ ಬೆಲ್ ಹೊಡಿಬೇಡ, ನನ್ ಹೂ ಬೇಕಾದ್ರೆ ನಾವು ಬೀದಿನಲ್ಲಿ ಹೂ ಅಂತ ಹೇಳ್ಕೊಂಡೋಗು, ಹೋಗು ನೀನು ಸುಮ್ಮನೆ. ಇಲ್ಲಿ ವೇಣು ಮತ್ತು ಶಂಕಪತಿನಾಥ ಹೇಳ್ತಾರೆ, ಎರಡು ಹೇಳ್ದ ವಂಶೇನ ವಂಶಪತಿ ಶಂಕಪತಿ, ಎರಡು ಅಚೇತನಗಳು, ವಂಶವು ಅಚೇತನ, ಶಂಕು ಅಚೇತನ. ಆದ್ರೆ ಅವು ಮಾತಾಡುತ್ತೆ, ಯಾಕಂದ್ರೆ ಅದರಿಂದ ಬರುವ ಶಬ್ದ, ಆ ಶಬ್ದವನ್ನು ಮೂಡಿಸುವವನು ಭಗವಂತ. ಇಲ್ಲಿ ವಿಕೃತಿ ಗೋಪಾಲ ಅಂತ ತಗೊಳ್ಳಿ, ಹೊಡ್ತಾನೆ. ಹಾಗಾಗಿ ಅವು ಸಹ ಚೇತನವಾಗ್ಬಿಡುತ್ತಂತೆ, ಯಾಕಂದ್ರೆ ಅವು ಮಾತಾಡುತ್ತಲ್ಲ. ಹಿಂದೆ ಹೇಳ್ದಂಗೆ ಹಸುವನ್ನು ಕರುತ್ತೆ, ಕರಿಯನ್ನು ಕರುತ್ತೆ, ಅಲ್ಲಿರುವಂತಹ ಇವರನ್ನೆಲ್ಲ ಅವ್ರಿಗೆಲ್ಲ ಹೇಳುತ್ತಾ ಇದೆಲ್ಲ. ಅದರಿಂದ ಅವು ಸಹ ಅಚೇತನ ವಸ್ತುಗಳು ಸಹ ಚೇತನವಾಗಿಬಿಡುತ್ತಲ್ಲ ಅದು. ಅದರಿಂದ ಅವನು ಯಾದಕ್ಕೆ ನಿಷೇವನ ಮಾತ್ರದಿಂದ, ಇಲ್ಲದೇ ಇದ್ರೆ ಅಚೇತನ ವಸ್ತುಗಳೇ ಭಗವಂತನ ತುಟಿಯಲ್ಲಿ ಅವನ ಅದರದಲ್ಲಿ ಅಂದ್ರೆ ಸೇರಿಸಲ್ಪಡೋದ್ರಿಂದ ಆ ಅಚೇತನ ವಸ್ತುಗಳು ಸಹ ಚೇತನ ವಸ್ತುಗಳಂತೆ ಆಗ್ಬಿಡುತ್ತೆ ಅಂತಲ್ಲ. ಅದಕ್ಕೆ ಇದು ಯಾತಕ ಭಗವಂತ ಕರುಣಾಮೂರ್ತಿ ಅವನು. ಹಾಗೆ ಅದನ್ನು ಸಹ ಇಲ್ಲಿ ವೇಣುವನ್ನ ಊದುವುದು, ವೇಣುವನ್ನು ಬಾರಿಸೋದು ಕೃಷ್ಣನೇ ಆದರೂ ಆ ಶಬ್ದ ಬರುವುದು ವೇಣುವಂತಾದ್ರಿಂದ ಆ ವೇಣುವು ಸಹ ಅದಾತರ ಕಡೆಗೆ ಇದನ್ನ ಹೇಳ್ತಾರೆ. ಅಂದ್ರೆ ಆ ವೇಣುವನ್ನ ಒಂದು ವಸ್ತುವನ್ನಾಗಿ ಮಾಡಿಕೊಂಡು ಅದರಿಂದ ಭಗವಂತ ಅನೇಕ ವಾದ್ಯಗಳನ್ನ ಹೊಡೆಸ್ದ, ಮುಂದೆ ಹೇಳ್ತಾರೆ ಅವ್ರು ಹೊಡೆಸಿದಂತಹ ಸ್ವರಗಳು ಇನ್ನು ಸಂಗೀತ ಶಾಸ್ತ್ರದಲ್ಲೇ ಇಲ್ಲ, ಆ ತರ ಸ್ವರಗಳನ್ನೆಲ್ಲ ಮೂಡಿಸ್ದ ಅಂದ್ಬಿಟ್ಟು ಭಾಗವತದಲ್ಲಿ ಚೆನ್ನಾಗಿ ಅನುಭವಿಸ್ತಾರೆ. ಅವನು ಊದಿದಂತಹ ಸ್ವರಗಳು ಬರೋದು ಸಂಗೀತ ಶಾಸ್ತ್ರದಲ್ಲೇ ಇಲ್ವಂತೆ, ಅದು ಆ ತರದ ಮುಂದೆ ಇದ್ರಲ್ಲಿ ಬರುತ್ತೆ. ಅದಕ್ಕೆ ಅದನ್ನ ಹೇಳ್ತಾರೆ ಇಲ್ಲಿ ಅದನ್ನ ತಮ್ಮ ಇದನ್ನ ಹೇಳ್ಕೊತಾರೆ. ಇದೇ ತರ ತಮ್ಮ ಯಾದವಾಭ್ಯದಲ್ಲಿ ತಾವು ಅದನ್ನ ಸ್ವಾಮಿ ಹೇಳ್ಕೊತಾರೆ. ಅದಕ್ಕೆ ಏನಂದ್ರೆ ಈ ವಂಶವನ್ನ ಒಂದು ವಸ್ತು ಆಯುಧವನ್ನಾಗಿ ಮಾಡ್ಕೊಂಡು ಊದ್ದ. ಅದೇ ತರ ಅವರು ತಮ್ಮ 104ನೇ ದಯಾಶತಕದಲ್ಲಿ ಅದೇ ಹೇಳ್ತಾರೆ. ಅದು ತುಂಬಾ ಅದ್ಭುತವಾದ ಶ್ಲೋಕ. ವೇದಾಂತ ದೇಶಿಕ ಪದೇ ವಿನಿವೇಶ್ಯ ಬಾಲಂ ದೇವೋ ದಯಾಶತಕ ವೇದ ವಾದಯನ್ಮಾಂ ವೈಹಾರಿಕೇನ ವಿಧಿನಾ ಸಮಯೇ ಗೃಹೀತಂ ವೀಣಾ ವಿಶೇಷಮಿವ ವೆಂಕಟಶೈಲನಾಥ ಅಂತ. ಇದು ಈ 100 ಶ್ಲೋಕ, ಯಾವುದೋ ಇದು ದಯಾಶತಕದಲ್ಲಿ 100 ಶ್ಲೋಕ, 100 ಅಂದ್ರೆ 100 ಮೇಲೆ 8 ಬಿಡಿ, 100 ಎಷ್ಟರಿಂದ ಈ ಕರುಣಾಶತಕ ಇಲ್ಲಿ ಒಂದು ದಯಾಶತಕ ಕರುಣಾಶತಕವನ್ನ ಭಗವಂತ ಹೇಳ್ತಾರೆ, ನಾನ್ ಬರೀಲಿಲ್ಲ ಇದನ್ನ, ನನ್ನನ್ನ ಯಾರು ಹೇಳ್ತಾರೆ, ನಾನೊಬ್ಬ ಹೇಳ್ತಾರೆ. ಅದಕ್ಕೆ ನನಗೆ ವೇದಾಂತ ದೇಶಿಕ ಪದೇ ನಾನು ಬಾಲಂ ಅಂತಾರೆ. ಬಾಲ ಅಂದ್ರೆ ನಾನು ಮುಗ್ಧ ಅಂದ್ರೆ ನಾನು ಅಂತ, ಇನ್ನು ಬಾಲ ಅಂದ್ರೆ ನನಗೆ ಅಂತ ಜ್ಞಾನವಿಲ್ಲದೆ ಇದ್ದು ಸ್ವಾಮಿ ನೈಚಾರಣ ಮಕ್ಕಳು. ನಾನು ಬಾಲ ಅಂದ್ರೆ ಮುಗ್ಧ, ನನ್ನನ್ನ ಏನ್ ಮಾಡಿದೆ ಭಗವಂತ ವೇದಾಂತ ಪದೇ ವಿನಿವೇಶ್ಯ, ಇಲ್ಲಿ ಹೇಗೆ ಕೊಳಲನ್ನ ತನ್ನ ಬಾಯಿನಲ್ಲಿ ವಿನಿವೇಶ ಮಾಡಿದ್ನೋ, ನನಗೆ ವೇದಾಂತ ದೇಶಿಕ ಅನ್ನೋ ಒಂದು ಸ್ಥಾನದಲ್ಲಿ ಭಗವಂತ ಕೂರಿಸ್ಬಿಟ್ಟ. ನಾನೋ ಬಾಲ, ನಂದೇನು ಇಲ್ಲ, ಎಲ್ಲ ಭಗವಂತಂದೆ. ಅಲ್ಲಿ ಕೂರಿಸ್ಬಿಟ್ಟು ಏನ್ ಮಾಡ್ದ ಅವನು, ದೇವ ದಯಾಶತಕ ಮೇತದ ಅಯನ್ ಕಡೆಗೆ ನನ್ನಿಂದ ದಯಾಶತಕ ನನ್ನನ್ನ ಒಂದು ವೀಣೆಯಾಗಿ ಇಟ್ಕೊಂಡು ಕಡೆ ಹೇಳ್ತಾನೆ, ವೈಹಾರಿಕೇನ ವಿಧಿನ, ನನ್ನ ವೈಹಾರಿಕೇನ ಒಂದು ವೇಣುವನ್ನ ಇಟ್ಕೊಂಡು ಬಾರಿಸ್ತಾರಲ್ಲ, ನಾದು ಬರುತ್ತಲ್ಲ, ಆ ತರ ನನ್ನನ್ನ ಇಟ್ಕೊಂಡು ತಾನು ಬೆರಳನ್ನ ಆಡಿಸಿ ನನ್ನ ಬಾಯಲ್ಲಿ ವೇಣುವಿಂದ ಸ್ವರ ಬರೋ ತರ ದಯಾಶತಕವನ್ನ ನನ್ನ ಬಾಯಿಲೆ ಭಗವಂತ ಬರೆಸ್ದ. ಅದರಿಂದ ಸಮಯೇ ಗೃಹೀತ ವೀಣಾ ವಿಶೇಷಮಿವ, ನನ್ನ ವಿಶೇಷವಾದ ವೀಣೆಯಂತೆ ನನ್ನ ಮೀಟಿ ನನ್ನ ಬಾಯಿಂದ ದಯಾಶತಕವನ್ನು ಬರೆಸ್ದ. ನನ್ನದೇನೂ ಇಲ್ಲ, ಭಗವಂತನೇ ನನ್ನ ಬಾಯಲ್ಲಿ ಬರೆಸ್ದ ಅಂದ್ಬಿಟ್ಟು ಇದನ್ನೇ ಹೇಳ್ತಾರೆ. ಅದೇ ತರ ಇಲ್ಲಿ ಎಲ್ಲವೂ ಚೇತನವೇ ಆಗೋಯ್ತು, ಇಲ್ಲ ಅಲ್ಲಿ ಆ ತರ ನನ್ನನ್ನೇ ವೀಣೆಯ ಉಪಯೋಗಿಸ್ಕೊಂಡ ಅಂತಾರೆ. ಹಾಗೆ ಇಲ್ಲಿ ಶಂಕಪತಿ ಮತ್ತೆ ವೇಣುಪತಿ ಎರಡೂ ಸಹ ಎರಡರಲ್ಲೂ ಸಹ ಅಚೇತನ ವಸ್ತುವನ್ನ ಚೇತನ ವಸ್ತುವನ್ನಾಗಿ ಮಾಡಿ ಭಗವಂತ
ಇದನ್ನೆಲ್ಲ ಮಾಡ್ದ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಕಡೆಗೆ ಯಾವ ತರ ಹೊಡಿಸ್ದ ಅಂತ ಅದರಲ್ಲಿ ಇದ್ರಲ್ಲಿ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ವಿವಿಧ ಗೋಪಚರಣೇಶು ವಿದಗ್ಧೋ ವೇಣುವಾದ್ಯ ಉರುದಾಜ್ಯ ಶಿಕ್ಷಾ ನವಸುತ ಸತಿ ಯದಾಧರ ಬಿಂಬೆ ದತ್ತವೇರು ನಯತ್ ಸ್ವರಜಾತಿ. ಇದು ಗೋಪಿಯರು ಯಶೋಧ ಹೇಳ್ತಾ ಇದ್ದಾರೆ. ಈಗ ವಿವಿಧ ಗೋಪಚರಣೇಶು ವಿದಗ್ಧೋ ವೇಣುವಾದ್ಯ, ಇದು ಅನೇಕ ಗೋಪಿಯರು ಭಗವಂತನ ವಿದಗ್ಧ ವೇಣುವಾದ್ಯ ಉರುದಾ ನಿಜ ಶಿಕ್ಷೆ ಹೇಳ್ತಾರೆ. ಅದು ಅನೇಕವಾದ ನಿಜ ಶಿಕ್ಷಾ, ನಿಜ ಶಿಕ್ಷಾ ಅಂದ್ರೆ ಹೊಸದಾದ ಶಿಕ್ಷೆ, ಇಲ್ಲಿವರೆಗೂ ಆ ಶಿಕ್ಷೆ ಯಾವುದು ಇಲ್ವಂತೆ. ಆ ತರ ಆ ವೇಣುವಾದ್ಯವನ್ನು ಊದ್ತಾನಂತೆ. ಅದು ಅನೇಕ ಗೋಪಿ ಜನರು ಅವನ ಚರಣಗಳಿಗೆ ಬರೋ ತರ ಮಾಡ್ತಾನಂತೆ. ಅದು ತವಸುತ ಸತಿ, ಸತಿ ಅಂದ್ರೆ ಇಲ್ಲಿ ಯಶೋದೆ, ತವಸುತಃ ನಿನ್ನ ಮಗ, ಯಥ ಅದರ ಬಿಂಬೆ ದತ್ತ ವೇಣುರನೆ, ತನ್ನ ತುಟಿಯಲ್ಲಿ ಅದರ ಬಿಂಬೆ, ಇಲ್ಲಿ ಬಿಂಬೆ ಅನ್ಬೇಕಾದ್ರೂ ಅದೇ ತೊಂಡೆನ ಕೆಂಪಾದ ತುಟಿಯಲ್ಲಿ ಆ ವೇಣುವನ್ನು ಇಟ್ಕೊಳ್ಳುವಾಗ ವೇಣು ಅನಯತೆ ಸ್ವರಜಾತಿ, ಅನಯತೆ ಅಂದ್ರೆ ಅನೇಕ ಸ್ವರಜಾತಿಗಳು, ಇಲ್ಲಿ ಕೇಳದೆ ಇರುವಂತಹ ಅನೇಕ ಸ್ವರಜಾತಿಯನ್ನ ಅನಯತೆ ಅವನು ಭಗವಂತ ಅವನು ಹೊರಡಿಸ್ತಾನೆ ಅನ್ಬಿಟ್ಟು ಅಲ್ಲಿ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಕಡೆಗೆ ಆಮೇಲೆ ಅದನ್ನ ಹೇಳ್ತಾರೆ. ಆಮೇಲೆ ಇನ್ನೊಂದು ಇದರಲ್ಲಿ ಬರ್ತಾರೆ ಭಾಗವತದಲ್ಲಿ, ಸನ್ನಿವರ್ತ ಸಾಯಾಹ್ನೆ ಸಹ ರಾಮೋ ಜನಾರ್ದನ ವೇಣುಂ ವಿರಣಯನ್ ಗೋಷ್ಠಂ ಅಗೋದ್ ಗೋಪೈರ್ ಅಭಿಷ್ಟುತಃ ಬಿಟ್ಟು ಅವನು ಸನ್ನಿವರ್ತ ಸಾಯಾಹ್ನೆ, ಅವನು ಸಾಯಂಕಾಲ ಹಿಂದೆ ಬರ್ತಾನಲ್ಲ, ಸಾಯಾಹ್ನೆ ಸನ್ನಿವರ್ತ್ಯ, ಹಸುಗಳನ್ನ ಮೇಯಿಸಿ ಹಿಂದಕ್ಕೆ ಬರ್ಬೇಕಾದ್ರೆ ಸಹ ರಾಮ ಅಂದ್ರೆ ಬಾಲರಾಮನ ಜೊತೆಯಲ್ಲಿ ಜನಾರ್ದನ ಕೃಷ್ಣ ಹಿಂದಕ್ಕೆ ಬರ್ತಾನಂತೆ. ಬರ್ಬೇಕಾದ್ರೆ ವೇಣುಂ ವಿರಣಯನ್ನೇ, ಕೊಳಲನ್ನ ಊದ್ಕೊಂಡೇ ಬರ್ತಾನಂತೆ, ವೇಣುಂ ವಿರಣಯನ್ನೇ. ಆಮೇಲೆ ಗೋಷ್ಠಂ ಅಗಾತೆ, ಹಸುಗಳನ್ನ ಗೋಷ್ಠ ಅಂದ್ರೆ ಹಸುವಿನ ದೊಡ್ಡಿಗಳಿರ್ತಲ್ಲ, ಕೊಟ್ಟಿಗೆ, ಹಸುವಿನ ಕೊಟ್ಟಿಗೆಗಳಿಗೆ ಹಸುಗಳನ್ನ ಕಳಿಸ್ತಾನಂತೆ. ಅದಕ್ಕೆ ಕಡೆಗೆ ಆಮೇಲೆ ಗೋಪೈಹಿ ಅಭಿಷ್ಟುತಃ, ಅಲ್ಲಿರುವ ಜೊತೆಯಲ್ಲಿರುವ ಗೋಪರು ಅವರನ್ನು ಸಹ ಅಭಿಷ್ಟುತಃ, ಅವರನ್ನೂ ಮನಸ್ಸಿಗೆ ಸಂತೋಷಗೊಳಿಸಿ ಅದನ್ನ ಮಾಡ್ಕೊಂಡು ಭಗವಂತ ಇದು ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟರಿಂದ ಆಮೇಲೆ ಏನಾಗುತ್ತಂತೆ, ಬಂದಾಗ ಏನಾಗುತ್ತೆ, ಇಲ್ಲಿ ಗೋಪುರನೆಲ್ಲ ಮಾಡದ ಅವನು ನೋಡಿದ ತಕ್ಷಣ ಗೋಪೀನಾನ್ ಪರಮಾನಂದ ಆಸೀದ್ ಗೋವಿಂದ ದರ್ಶನೆ ಕ್ಷಣಂ ಯುಗ ಶತಾನೀವ ಯಾಸಾಂ ಏನ ನಿನಾ ಭವೇತ್. ಕಡೆಗೆ ಅದು ಹೇಳ್ತಾ ಅದಕ್ಕೆ ನೋಡಿದ ತಕ್ಷಣ ಗೋಪೀನಾಂ ಪರಮಾನಂದ, ಭಗವಂತ ನೋಡಿದ ತಕ್ಷಣ ಬಹಳ ಸಂತೋಷವಾಗಿದ್ದ ಗೋಪಿಗಳಿಗೆ. ಯಾಕೆಂದ್ರೆ ಆಮೇಲೆ ಪರಮಾನಂದ ಆಸೀತ್, ಯಾಕೆಂದ್ರೆ ಗೋವಿಂದ ದರ್ಶನೆ, ಆ ಗೋವಿಂದನ ದರ್ಶನ ಮಾಡಿದ ತಕ್ಷಣ ಅವರಿಗೆ ಅತ್ಯಂತ ಅವರಿಗೆ ಪರಮಾನಂದವಾಗೋಯ್ತು. ಯಾಕೆಂದ್ರೆ ಅವರು ಅಲ್ಲಿವರೆಗೆ ಹೇಳ್ದಂತೆ ಕ್ಷಣಂ ಯುಗಶತಾನೀವ ಯಾಸಾಂ ಏನ ವಿನಾ ಭವತೆ. ಯಾಸಾಂ ಯಾರಿಗೆ ಅಂದ್ರೆ, ಯಾಸಾಂ ಅಂದ್ರೆ ಯಾವ ಸ್ತ್ರೀಯರಿಗೆ, ಏನ ವಿನಾ ಭವತೆ ಯಾರು ಇಲ್ದೇ ಇರೋದ್ರಿಂದ ಅಂದ್ರೆ ಕೃಷ್ಣ ಇಲ್ದೇ ಇರೋದ್ರಿಂದ, ಕ್ಷಣಂ ಯುಗ ಶತಾನಿ ಇವ, ಒಂದು ಕ್ಷಣ 100 ಯುಗದಷ್ಟು ಆಗುತ್ತಂದ್ರೆ ಒಂದು ಕ್ಷಣವು 100 ಯುಗದಷ್ಟು ಕಾಲ ಹೋಗ್ತಾ ಇತ್ತು ಅವ್ರಿಗೆ ಅಂತ. ಅವ್ರು ಬೆಳಗ್ಗೆ ಸಾಯಂಕಾಲದವರೆಗೆ ಎಷ್ಟು ಕ್ಷಣಗಳಾಯ್ತು, ಅಷ್ಟು ಯುಗ ಕಾಯ್ತಾ ಇದ್ದಂಗೆ ಆಯ್ತಾಯ್ತು. ಭಗವಂತ ನೋಡಿದ ತಕ್ಷಣ ಅವ್ರೆಲ್ರಿಗೂ ಅತ್ಯಂತ ಸಂತೋಷವಾಗೋಯ್ತು ಅನ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇದನ್ನ ನಿಲ್ಲಿಸ್ಕೊಳ್ಳೋಣ, ಮುಂದಕ್ಕೆ ಏನೋ ಸ್ವಲ್ಪ ಇದೆ, ಮುಂದಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ ಕ್ಲಾಸ್ ಇದೆಯಾ ಇದೆ ಮೆಸೇಜ್ ಇರ್ತಾರೆ ನೋಡೋಣ. ಗೋಪಾಲ ವಿಂಶತಿ ಬಹಳ ಅದ್ಭುತವಾದ ಇದು, ಬಹಳ ಅದ್ಭುತವಾಗಿದೆಪ್ಪ, ತುಂಬಾ ಅದ್ಭುತ. ನಿನ್ನ ವಿವರಣೆ, ತಮ್ಮ ವಿವರಣೆ ನಮಗೆ ಬಹಳ ಇದು
ನಮಗೆ ಅದೇನು ಸಂಸ್ಕೃತ ಹೆಚ್ಚಿಗೆ ಅನುಭವಿಸೋದು ಇದೆ. ಗೊತ್ತಾಗ್ತಿಲ್ಲ. ಸಾಧಾರಣವಾಗಿ ಎಲ್ಲಾರು ಸಾಧಾರಣವಾಗಿ ಸಿಗುತ್ತೆ. ಇನ್ನು ಭಾಗವತ ಸುಮ್ಮನೆ ಹೇಳ್ತಾ ಹೋದ್ರೆ ಇನ್ನು ಇಲ್ಲ ಆಯ್ವಾರಗಳೇ ತಗೊಂಡು ಹೇಳ್ತಾ ಹೋದ್ರೆ ಸುಮ್ಮನೆ ಸಮಯ ಆಗುತ್ತೆ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ಬೇಕು. ತುಂಬಾ ಅದ್ಭುತವಾಗಿದೆ ಇದು. ಈ ಶ್ಲೋಕ, ಈ ಸ್ತೋತ್ರ ಬಹಳ ಅದ್ಭುತವಾದ ಸ್ತೋತ್ರ ಇದು. ಸರಿಯಪ್ಪ, ಧನ್ಯವಾದ. ಗೊತ್ತಾಗೋದು. ನಮಸ್ಕಾರ ವೆಂಕಟಲಕ್ಷ್ಮಿ. ನಮಸ್ಕಾರ ಸರ್. ನಮಸ್ಕಾರ 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 ಸರ್. ನಮಸ್ಕಾರ. ரொம்ப நல்லா இருக்கு சார், ரொம்ப நல்லா இருக்கு. ரொம்ப விஷயம், நமஸ்காரம். எவ்வளவு டீப்பா விஷயம் இருக்குங்கிறது இதுல. அப்படியா இருக்காரு அவரு. நாம சொல்றதே இப்படி இருக்கானே, இன்னும் அனுபவிக்கிறது அவ்வளவு இருக்கு. அடியேன் 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 ரொம்ப நல்லா இருக்கு. ரொம்ப இருக்க விஷயம். நான் இந்த சிலதெல்லாம் முக்கியமானதா சொல்றேன். இன்னும் டீட்டெயிலா சொன்னா இன்னும் நிறைய சொல்லலாம். பட் சமயம் இதுக்கே ஒரு ஸ்லோகத்தையும் ஒரு கிளாஸ் ஆயிடுறது. அதனால பட் அனுபவிக்கணும், நல்லா அனுபவிக்கலாம். ரொம்ப ரொம்ப இருக்குது. பாக்கியம், பரம பாக்கியம் எங்களுக்கு. ஓகே, பார்க்கலாமா.